ಎಲ್ಲಿ ಬೇಕಾದರೂ ಪರೀಕ್ಷೆ ಮಾಡಿ, ರಾಯರ ಪವಾಡಗಳಲ್ಲಿ ಪರೀಕ್ಷೆ ಮಾಡಬೇಡಿ. ಕನಸಿನಲ್ಲಿ ಬಂದು ನಿನಗೆ ರೋಗ ಪರಿಹಾರ ಆಯಿತು ಹೋಗು ಅಂತಾರೆ. ಮನೆಗೆ ಬರೋದ್ರೊಳಗಡೆ ಅವರಿಗೆ ಬದುಕು ಬೆಳಕಾಗಿ ಹೋಗಿರುತ್ತೆ. ಪ್ರಹ್ಲಾದರು ಆದಮೇಲೆ ವ್ಯಾಸರಾಜರಾದ್ಮೇಲೆ ರಾಯರು. ಈ ಒಂದು ದಿವ್ಯ ಆತ್ಮ ಯಾಕೆ ಪದೇ 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 ವಾಪಸ್ಸು ಮನುಕುಲದ ಉದ್ಧಾರಕ್ಕೆ ಭೂಮಿಗೆ ಬರ್ತಾ ಇದೆ? ಬಾ ಮೋಕ್ಷಕ್ಕೆ ಏನು ಕರೀತಾನೆ. ಅವಾಗ ರಾಯರು ಹೇಳ್ತಾರೆ, ಈ ಕಷ್ಟದಲ್ಲಿರುವ ಸಜ್ಜನರನ್ನೆಲ್ಲ ಕರ್ಕೊಂಡು ಮೋಕ್ಷಕ್ಕೆ ಬರ್ತೀನಿ, ನಾನೊಬ್ಬನೇ ಮೋಕ್ಷಕ್ಕೆ ಬರಲ್ಲ. ಮಲ್ಕೊಂಡಿದ್ದೆ, ರಾತ್ರಿ ಕನಸಲ್ಲಿ ರಾಯರು ಬಂದರು. 700 ವರ್ಷ ಆದ್ಮೇಲೆ ಏನು ಅವರು ಹೊಸದಾಗಿ ಏನಾದ್ರು ಅವತಾರ ಮಾಡ್ತಾರಾ? ಅದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆ? ಅವರೇನಾದ್ರು ಹೇಳಿದ್ದಾರೆ? ರಾಯರ ನಿಜವಾದ ವ್ಯಕ್ತಿತ್ವವನ್ನು ಅನುಭವಿಸಿದ ಅದ್ಭುತ ಗೃಹಸ್ಥರು ಅಪ್ಪಣ್ಣಾಚಾರ್ಯ. ತುಂಗಭದ್ರಾ ನದಿ ಅಡ್ಡ ಬಂದ್ಬಿಡುತ್ತೆ, ಭಾರಿ ಪ್ರವಾಹ ಬೇರೆ. ರಾಯರೇ ಅಂತ ಹಾರ್ಬಿಡ್ತಾರೆ. ನನಗೆ ರಾಯರು ಬೇಕು. ಬೃಂದಾವನ ಮುಂದೆ ನಿಂತಿದ್ದಾರೆ. ರಾಯರ ಮೇಲೆಲ್ಲ ಒಂದು ಕೊನೆಯ ಶಿಲೆಯನ್ನ ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ವೃಂದಾವನದಿಂದ ರಾಯರನ್ನು ನೋಡ್ಲೇಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ರಲ್ಲ, ರಾಯರ ದರ್ಶನ ಮಾಡ್ತಾ ಇರಬೇಕಾದ್ರೆ ವೃಂದಾವನದ ಮೇಲ್ಭಾಗದಿಂದ ಧ್ವನಿ ಬರುತ್ತೆ, ತುಂಗಾ ತೀರದಿ ನಿಂತ ಯತಿವರ ನ್ಯಾರೇ. ಗುರುಗಳೇ, ಒಂದು ಸ್ವಲ್ಪ ಹಿಂದೆ ಹೋಗಿ ಮಾತಾಡುವಾಗಿದ್ರೆ, ಇಂದು ಏನಾಗೆ ಗೋವಿಂದ ಒಂದು ಹಾಡಿನ ಬಗ್ಗೆ ಇವತ್ತಿಗೂ ಅದರ ಪ್ರಭಾವ ಇದೆಯಾ ಈಗಿನ ಕಾಲಕ್ಕೂ? ಇದು ಪ್ರಭಾವ ಏನು ಅಂದ್ರೆ, ನೀವು ಒಂದು ಪ್ರಶ್ನೆ ಆದ್ಮೇಲೆ ಮತ್ತೆ ಅದಕ್ಕೆ ಹಿಂದೆ ಹೋದ್ರಲ್ಲ, ಅದೇ ಒಂದು ಪ್ರಭಾವ. ಏನು ಪ್ರಭಾವ ಅಂದ್ರೆ, ಕೃಷ್ಣ ಒಲಿದು ಬರ್ತಾನೆ. ಅವನು ಯಾವ ರೀತಿಯಲ್ಲಿ ದೇವರು ಒಲಿದು ಬರ್ತಾನೆ ಅದಕ್ಕನುಗುಣವಾಗಿ ಒಂದು ಸುವರ್ಣದ ಪ್ರತಿಮೆಯನ್ನು ಮಾಡಿಸ್ತಾರೆ. ದೇವರು ತನಗೆ ಒಲಿದ ರೂಪದ ಸಂಕೇತವಾಗಲಿ ಅಂತ ರಾಘವೇಂದ್ರ ಸ್ವಾಮಿಗಳೇ ಆ ಒಂದು ಸುವರ್ಣ ಪ್ರತಿಮೆಯನ್ನು ಮಾಡಿಸ್ತಾರೆ. ಅದರಲ್ಲಿ ಆ ದೇವರ ಸಾಕ್ಷಾತ್ಕಾರದಲ್ಲಿ ಆದ ಏನವರ ಒಂದು ಮಂತ್ರದ ಬಲ ಇದೆ, ಆ ಬಲವನ್ನೆಲ್ಲ ಆ ಪ್ರತಿಮೆಯಲ್ಲಿ ಆವಾಹನೆ ಮಾಡ್ತಾರೆ. ಬಂಗಾರದ ಕಡಗೋಲು ಕೃಷ್ಣ ಇವತ್ತು ಮಠದಲ್ಲಿದೆ. ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಒಲಿದ ಕೃಷ್ಣನ ಆ ಪ್ರತೀಕ ಇವತ್ತು ಇದೆ. ಬೃಂದಾವನದ ಹತ್ರನೇ ಇದೆಯಾ? ಅಲ್ಲ, ಅವರು ಪೀಠದಲ್ಲಿ ಸ್ವಾಮಿಗಳ ಪೂಜೆ ಮಾಡ್ತಾರೆ. ಪೂಜೆ ಮುಗಿಸಬೇಕಾದ್ರೆ ತೋರಿಸ್ತಾರೆ. ಏನು, ಮಂಥಾನ ಕೃಷ್ಣ ಪ್ರತಿಮಾ ಸೌವರ್ಣಿ ಸರ್ವಸಿದ್ಧಿದ ಉಪಾಸ್ಯ ರಾಘವೇಂದ್ರಾರ್ಯೈ ಅಘನಾಶನ ಕೀರ್ತಿವಿಹಿ ಅಂತ. ಅಂದರೆ ಪಾಪವನ್ನ ಪರಿಹಾರ ಮಾಡುವ ರಾಘವೇಂದ್ರ ಗುರುಗಳಿಂದ ಉಪಾಸನೆ ಮಾಡಿದ ಪ್ರತಿಮೆ ಅದು, ಜಗತ್ತಿನ ಕ್ಷೇಮಕ್ಕಾಗಿ. ಅದಕ್ಕೋಸ್ಕರ ಸೌವರ್ಣಿ ಸರ್ವಸಿದ್ಧಿದ ಮಂಥಾನ ಕೃಷ್ಣ ಪ್ರತಿಮಾ. ಮಂಥ ಅಂದರೆ ಕಡಗೋಲು ಹಿಡ್ಕೊಂಡಿರುವ ಸಣ್ಣ ಇಷ್ಟೇ ಇದೆ ಪ್ರತಿಮೆ, ಒಂದು ಇಷ್ಟು ಬೆರಳಿನಷ್ಟು ಉದ್ದ ಇದೆ. ಅದು ಸಮಸ್ತ ವಿಧವಾದ ಭಯ, ಆಮೇಲೆ ಏನೇನೋ ವಾಮಾಚಾರಗಳು, ಮಾಟ ಮಂತ್ರ ಏನೆಲ್ಲ ಇದೆಯಲ್ಲ, ಅದು ಎಲ್ಲವನ್ನು ಧೂಳಿಪಟ ಮಾಡಿ ನಿಮಗೆ ಆ ಗೋವಿಂದನ ರಕ್ಷಣೆಯನ್ನ ಆ ಪ್ರತಿಮೆ ನೋಡಿದ್ರೆ ಬಂದ್ಬಿಡುತ್ತೆ ಅಂತ ಅದರ ಆರಾಧನೆ ನೋಡ್ಕೊಂಡು ಬನ್ನಿ. ಇಂದು ನನಗೆ ಗೋವಿಂದ ಅನ್ನೋ ಪದ್ಯ, ಅದಕ್ಕನುಗುಣವಾದ ಒಂದು ಪ್ರತಿಮೆ, ಭಕ್ತರ ಕಷ್ಟ ಪರಿಹಾರ ಆಗುವ ವ್ಯವಸ್ಥೆ, ಸಾರ್ವಕಾಲಿಕವಾಗಿ. ಸಾಮಾನ್ಯ ಒಂದು ಘಟನೆ ನಡೀತು ಅಂದ್ರೆ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಾನೇನು ನಿರಂತರ ನಡೀತಾ ಇದೆ ಅಂತ ಹೇಳಿದ್ದೀನಿ, ಆ ಪ್ರತಿಮೆಯ ಮೂಲಕ ಇವತ್ತೂ ಕೂಡ ಎಲ್ಲ ವಿಧವಾದ ಅಭಯಪ್ರದವಾದ, ಇಷ್ಟಾರ್ಥಪ್ರದವಾದ, ಸಂತಾನ ಭಾಗ್ಯ ಇಲ್ಲದೇ ಇದ್ದವರಿಗೆ ಸಂತಾನ ಕರುಣಿಸುವಂತಹ ವ್ಯವಸ್ಥೆ ಎಲ್ಲ ಆ ಪ್ರತಿಮೆಯ ಆರಾಧನೆ, ಅದರ ದರ್ಶನ ಇವುಗಳಿಂದ ಲಾಭ ಆಗುತ್ತೆ ಅಂತ ಇದು ಅನೂಚಾನವಾದ ಪರಂಪರೆಯಲ್ಲೇ ಸೇರಿಕೊಂಡಿದೆ. ಹಾಗಾಗಿ ಇಂದು ನನಗೆ ಗೋವಿಂದ ಅನ್ನುವ ಪದ್ಯದ ಆವಿಷ್ಕಾರದ ಹಿನ್ನೆಲೆಯಲ್ಲಿ ಅವರ 12 ದೇವರ ದರ್ಶನ ಒಮ್ಮೆಲೇ ಕೊಟ್ಟಿದ್ದಲ್ಲ. ಪದ್ಮವಿಭೂಷಣ ಪ್ರಶಸ್ತಿ ಯಾವಾಗ ಬರುತ್ತೆ ಅಲ್ವಾ? ಸಾಧನೆಗಳ ನಂತರ ರಾಯರು ಗ್ರಂಥಗಳ ರಚನೆ ಮಾಡಿದ್ದಾರೆ, ತೀರ್ಥಯಾತ್ರೆಗಳನ್ನು ಮಾಡಿದ್ದಾರೆ, ಅಲ್ಲಿಯ ಹಳ್ಳಿಯ ಜನಗಳಿಗೆ ಕಷ್ಟಗಳನ್ನು ಪರಿಹಾರ ಮಾಡಿದ್ದಾರೆ. ನೋಡಿ, ಅಲ್ಲಿಂದ ಉಡುಪಿಯಿಂದ ಈ ಪದ್ಯ ರಚನೆ ಆಗಿ ಅವರಿಗೆಲ್ಲ ದೇವರ ಅನುಗ್ರಹ ಎಲ್ಲ ಆದಮೇಲೆ ಆಮೇಲೆ ಏನಾಗುತ್ತೆ ಅಂದ್ರೆ, ಇನ್ನು ಜನಗಳು ಮುತ್ಲಿಕ್ಕೆ ಶುರು ಮಾಡ್ತಾರೆ, ದೇವರು ತುಂಬಾ ದಿವ್ಯ ಅನುಗ್ರಹ ಪಡೆದವರು ಅಂತ. ಅಲ್ಲಿಂದ ಮುಂದೆ ಹೊರಟು ಬಿಡ್ತಾರೆ ಅವರು. ಅಲ್ಲಿಂದ ಮಂಗಳೂರು ಕಡೆಯಿಂದ ಬಂದು ರಾಮನಾಥ್ಪುರಕ್ಕೆ ಬಂದು ಅಲ್ಲಿಂದ ಪಂಡ್ರಾಪುರದ ಕಡೆ ಯಾತ್ರೆ ಮುಂದುವರಿಸ್ಬಿಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಇದು ತುಂಬಾ ಕ್ಲೈಮ್ಯಾಕ್ಸ್, ಅವರ ಬದುಕಿನ ತುಂಬಾ ಪ್ರಧಾನವಾದ ಘಟ್ಟ ಇದು. ಉಡುಪಿ ಕ್ಷೇತ್ರದಲ್ಲಿ ವಿಜೇಂದ್ರ ತೀರ್ಥರು ವಾದಿರಾಜರು ಅಂತ, ಅವ್ರಿಗೂ ಅಂತಹ ಅದ್ಭುತವಾದ ಪ್ರೀತಿ ಇತ್ತು. ಅವರ ವಿಜೇಂದ್ರ ತೀರ್ಥರಿಗೆ ಬಹುಮಾನವಾಗಿ ವ್ಯಾಸರಾಜರ ಕಾಲದವರು ವಾದಿರಾಜರು ಬಹಳ ಅದ್ಭುತವಾದ ನಮ್ಮ ಮಧ್ವಾಚಾರ್ಯರಿಗೆ ಸಮಾನವಾಗುವ ಸ್ಥಾನವನ್ನು ಹೊಂದಿದವರು ವಾದಿರಾಜರು ಅಂತ. ಅವರು ವಿಜೇಂದ್ರ ತೀರ್ಥರಿಗೆ ಪ್ರೀತಿಯಿಂದ ಒಂದು ಸ್ಥಳವನ್ನು ಕೊಡ್ತಾರೆ. ಆ ಸ್ಥಳದಲ್ಲಿ ಇವತ್ತು ರಾಯರ ಮಠ ಇದೆ.
ಕೃಷ್ಣನಿಗೆ ಅಭಿಮುಖವಾಗಿರುವ ಮಠ ಅಷ್ಟಮಠಗಳಲ್ಲಿ ಹೌದು. ಯಾವುದೂ ಅಲ್ಲ ರಾಘವೇಂದ್ರ ಮಠ. ಕೃಷ್ಣನ ಎದುರುಗಡೆ ಇದೆ ರಾಯರ ಮಠ. ಕರೆಕ್ಟ್. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಕಷ್ಟಗಳು ಬಂದಾಗ ರಾಯರನ್ನ ನೋಡಿ ಅಂತ ಅವನು ಪಾಠ ಮಾಡ್ತಾ ಇದ್ದಾನೆ. ರಾಯರ್ ಏನ್ ಪಾಠ ಮಾಡ್ತಾ ಇದ್ದಾರೆ ಗೊತ್ತಾ ಉಡುಪಿಯಲ್ಲಿ? ಕಷ್ಟಗಳು ಬಂದಾಗ ಕೃಷ್ಣ ಅನ್ನಿ ಅಂತ. ಒಟ್ಟಿನಲ್ಲಿ ಏನು ಅಂದ್ರೆ ಅಪ್ಪ ಅಮ್ಮ ಇವರು ಒಟ್ಟಿಗೆ ಕೂತಿದ್ದಾರೆ ನೋಡಿ. ಉಡುಪಿ ಕೃಷ್ಣ, ತಾಯಿ ರಾಘವೇಂದ್ರ ಸ್ವಾಮಿ. ಇಂಥ ಒಂದು ದೊಡ್ಡ ಒಂದು ಅಧ್ಯಾತ್ಮದ ಎತ್ತರವನ್ನೇ ತೋರಿಸಿದ ಒಂದು ಸನ್ನಿವೇಶ ಇದೆಲ್ಲ. ಯತಿಕುಲ ತಿಲಕರು. ಗುರುಗಳೇ, ಇನ್ನ ಹೊನ್ನಾಳಿಯಲ್ಲಿ ರಾಯರ ಒಂದು ಬೃಂದಾವನ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಆಕ್ಚುಲಿ. ಅದರ ಒಂದು ಹಿನ್ನೆಲೆ ಅಥವಾ ಕಲ್ಪನೆ ಹೇಳುವುದಾ? ಅದೊಂದು ಪ್ರತ್ಯೇಕನೇ ನಾವು ಹೇಳ್ಬೇಕಾಗತ್ತೆ, ಹೊನ್ನಾಳಿ ಮಹಿಮೆ ಅಂತ. ಓಕೆ. ಅಲ್ಲೂ ರಾಯರು ಮಾತನಾಡ್ತಾರೆ. ಹೌದಾ? ಅಲ್ಲೂ ರಾಯರು ಮಾತನಾಡ್ತಾರೆ. ಅಲ್ಲಿ ರಾಯರು ಪಾದುಕೆ ಹಾಕೊಂಡು ನಡ್ಕೊಂಡು ಬಂದು ಒಳಗಡೆ ಹಿಂಗೆ ಪ್ರವೇಶ ಮಾಡಿದ್ದಾರೆ. ಅಂದ್ರೆ ಅದಕ್ಕೆ ದ್ವಿತೀಯ ಮಂತ್ರಾಲಯ ಅಂತ. ಅದಕ್ಕೆ ದ್ವಿತೀಯ ಮಂತ್ರಾಲಯ. ಹೌದು. ಕಾರಣ ಏನು ಅಂದ್ರೆ ರಾಯರು ಅಲ್ಲೆಲ್ಲ ಮೃತ್ತಿಕಾ ಆ ಥರ ಅಲ್ಲ. ರಾಯರು ಹೀಗೆ ಸಶರೀರವಾಗಿ ಇಲ್ಲಿ ಹೇಗೆ ಪ್ರವೇಶವೋ ಅದೇ ಥರ ಇಲ್ಲಿ ಅಂತ. ಓಕೆ. ಅದೆಲ್ಲ ತುಂಬಾ ಪ್ರಭಾವಗಳು. ಅಲ್ಲಿ ರಾಯರು ಬಂದಾಗ ಅಲ್ಲಿ ಭಕ್ತಾದಿಗಳಿಗೆಲ್ಲ ಹಳದಿ ಮಂತ್ರಾಕ್ಷತೆಗಳು ಸಿಗುತ್ತೆ. ಇವತ್ತು ಕೂಡ ಇಲ್ಲೆಲ್ಲ ಕೆಂಪು ಮಂತ್ರಾಕ್ಷತೆ ಇದ್ರೆ ಅಲ್ಲಿ ಹಳದಿ ಮಂತ್ರಾಕ್ಷತೆ. ವಿಶೇಷವಾಗಿ ಅಲ್ಲಿ ರಾಯರ ಸನ್ನಿಧಾನ ಇವತ್ತು ಎಷ್ಟೋ ಜನರಿಗೆ, ನನಗೆ ಎಷ್ಟೋ ಅಲ್ಲಿಯ ಹೊನ್ನಾಳಿಯವರ ಪರಿಚಯ ಇದೆ, ಹೂ ಕಟ್ಟುವ ವ್ಯಕ್ತಿಗಳ ಪರಿಚಯ ಇದೆ, ಕಷ್ಟದಲ್ಲಿದ್ದವ್ರ ಪರಿಚಯ ಇದೆ. ಅವರು 1000 ಸಮಸ್ಯೆಗಳನ್ನು ಹೊನ್ನಾಳಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಪರಿಹಾರ ಮಾಡಿಕೊಳ್ತಾರೆ. ಅದು ಕೂಡ ಇದೆ, ತುಂಗಭದ್ರಾ ನದಿಯ ತೀರದಲ್ಲೇ ಇದೆ. ಅದು ನದಿಗೆ ಅಂಟುಕೊಂಡ ಹಾಗೆ ಇದೆ. ತುಂಬ ಕಾರಣಿಕ ಜಾಗ. ಇನ್ನೊಮ್ಮೆ ಅದರ ಬಗ್ಗೆ ಮಾತಾಡೋಣ. ಗುರುಗಳೇ, ಇನ್ನ ರಾಯರು ಬೃಂದಾವನ ಪ್ರವೇಶ ಮಾಡಬೇಕಾದ್ರೆ ಒಂದು ಕೈಯಲ್ಲಿ ಜಪಮಾಲೆ ಇರತ್ತೆ, ಇನ್ನೊಂದು ಕೈಯಲ್ಲಿ ಅವರ ಸರ್ವಮೂಲ ಗ್ರಂಥನೂ ಸಹ ಅವರು ತಗೊಂಡು ಹೋಗ್ತಾರೆ. ಈ ಒಂದು ಗ್ರಂಥನೂ ಸಹ ಅವರೇ ಬರೆದಿದ್ದು. ಈ ಒಂದು ಗ್ರಂಥನೇ ಯಾಕೆ ತಗೊಂಡು ಹೋದ್ರು? ಇದರ ಹಿಂದೆ ಏನಾದರೂ ವಿಶೇಷತೆ ಇದೆಯಾ? ಒಂದು ಭಾವಿ ಸಮೀರ ವಾದಿರಾಜ ಗುರು ಸಾರ್ವಭೌಮರು ಒಂದು ಮಾತನ್ನು ಹೇಳ್ತಾರೆ, ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮ ಏವಹಿ ಅಂತ. ಓಕೆ. ತುಂಬ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬೌದ್ಧ, ಜೈನ, ಚಾರ್ವಾಕ, ದ್ವೈತ, ವಿಶಿಷ್ಟಾದ್ವೈತ, ಮಾಯಾವಾದ, ಹೀಗೆ ಅನೇಕ ಸಿದ್ಧಾಂತಗಳು ಬಂದಿದೆ. ಅದು ಎಲ್ಲದರ ಕೊನೆಯ ಕಸರತ್ತಿನ ಇದಮಿತ್ತಂ ಅನ್ನುವ ನಿರ್ಣಯ ವೇದ ಇತಿಹಾಸಗಳಲ್ಲಿ ತತ್ವವಾದ ಅಂತ ಮಧ್ವಾಚಾರ್ಯರು ಕೊಟ್ಟಿರುವ ರಾಘವೇಂದ್ರ ಸ್ವಾಮಿಗಳ ಅನುಷ್ಠಾನ ಮಾಡಿದ ಪರಂಪರೆಯ ಸಿದ್ಧಾಂತ. ಅದೇ ನಿಜವಾದ ಸಿದ್ಧಾಂತ ಅಂತ ಜಗತ್ತಿಗೆಲ್ಲ ಪಾಠ ಮಾಡಬೇಕಾದ್ರೆ ಎಲ್ಲ ಬಿಟ್ಟಿದ್ದನ್ನು ಹಿಡ್ಕೊಂಡು ಹೋಗ್ತಾರೆ. ಅಂದರೆ ನಿಮ್ಮ ಅದನ್ನು ಪ್ರೀತಿಸಿ, ಅದನ್ನು ಓದಿ, ಇದನ್ನು ಫಾಲೋ ಮಾಡಿ. ಮನುಷ್ಯನಿಗೆ ಸಮಯ ಇದ್ದಾಗ 2 ಮಾಡಿ ಅಂತ ತೋರಿಸಿದರು ರಾಯರು. ನಿಮಗೆ ಮನಸ್ಸಿದ್ರೆ ಜಪಮಣಿ ತಿರುಗಿಸಿ ಜಪ ಮಾಡಿ, ಇಲ್ಲ ಅದಕ್ಕಾಗಲ್ಲ ಅಂದರೆ ಪುಸ್ತಕ ಓದಿ. ರಾಯರು ಒಂದು ಜಪಮಣಿ ಹಿಡ್ಕೊಂಡ್ರು, ಒಂದು ಪುಸ್ತಕ ಹಿಡ್ಕೊಂಡ್ರು. ಪುರುಸೊತ್ತಿದ್ದಾಗ ಈ ಸರಿಯಾದ ವಿಚಾರಗಳನ್ನು ತಲೆಗೆ ತುಂಬಿಕೊಳ್ಳಿ, ಆಯಿತು ಅಂದಮೇಲೆ ಸ್ವಲ್ಪ ಜಪ ಮಾಡಿ, ಮೊಬೈಲ್ ತಿಕ್ಕಬೇಡಿ, ಕಾಲಹರಣ ಮಾಡಬೇಡಿ. ನಿಮ್ಮ ಮನುಷ್ಯ ಜನ್ಮ ಸಾಮಾನ್ಯವಾದದ್ದಲ್ಲ. ದೇವರು ಕೊಟ್ಟಿರುವ ಇದನ್ನೆಲ್ಲ ಪ್ರಹ್ಲಾದರಾಜರಾದಾಗ ಸಿಕ್ಕಾಪಟ್ಟೆ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಾದಾಗಲೂ ಅದನ್ನು ಅನುಷ್ಠಾನ ಮಾಡಿ ನೋಡಿ. ತುಂಬ ವೇದಾಂತಗಳು ನಾವು ಹೇಳ್ತಿರ್ತೀವಿ, ಎಲ್ಲ ಬದುಕಿನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳಿದಾರೋ ಹಾಗೆ ನಡ್ಕೊಳ್ತಾ ಇದ್ದಾರೆ, ನಡೆದಿದ್ದಾರೆ ಅಂತ ಹೇಳಬಾರ್ದು, ಇವತ್ತು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರು ನಿರಂತರ ಆ ಗ್ರಂಥದಲ್ಲಿ ಆಸಕ್ತರಾಗಿದ್ದಾರೆ. ರಾಯರ ಭಾವ ಏನು ಗೊತ್ತಾ? ನಾನು ಎಷ್ಟು ಬಾರಿ ಧರೆಗೆ ಬಂದರೂ ಈ ಗ್ರಂಥಗಳು ನನ್ನ ಕೈ ತಪ್ಪಿ ಹೋಗಬಾರ್ದು, ದೇವರೇ ನನ್ನನ್ನು ಅನುಗ್ರಹಿಸು, ಈ ವಿಚಾರದಿಂದ ನಾನು ವಂಚಿತನಾಗಬಾರ್ದು ಅನ್ನುವ ಎಚ್ಚರದಲ್ಲಿ ಸರ್ವಮೂಲ ಗ್ರಂಥಗಳನ್ನು ಹಿಡ್ಕೊಂಡು ವೃಂದಾವನ ಪ್ರವೇಶ ಮಾಡಿದ್ದಾರೆ. ಗುರುಗಳೇ, ಇನ್ನ ಆ ಒಂದು ದಿನ, ಇವಾಗ ರಾಯರು ಬೃಂದಾವನ ಪ್ರವೇಶ ಮಾಡುವಂತಹ ಒಂದು ದಿನ, ಆ ಒಂದು ದಿನ ಸಾಕಷ್ಟು ಪವಾಡದ ಮೇಲೆ ಪವಾಡ ನಡೆದಿದೆ. ಆ ಒಂದು ಪವಾಡಗಳ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? ಅಂದ್ರೆ ಅದು ನಡೆದಂಥ ವಿಶೇಷ ಸನ್ನಿವೇಶಗಳ ಬಗ್ಗೆ, ರಾಯರು ಬೃಂದಾವನಸ್ಥರಾಗೋ ದಿನ ಏನಾಯ್ತು? ರಾಯರು ಪವಾಡಗಳು ನಿಂತ ಇಲ್ಲ. ಅದು ಕೂಡ ರಾಯರಿದ್ದಾಗಲೂ ಪವಾಡಗಳು ಏನೆಲ್ಲ ಮಾಡಿದ್ದಾರೆ ರಾಯರು. ಒಂದು ದೇಸಾಯಿ ಮನೆಗೆ ಹೋಗ್ತಾರೆ, ಸೀಕರಣೆಯಲ್ಲಿ ಆ ದೇಸಾಯಿ ಮಗು ಸತ್ತು ಹೋಗ್ಬಿಟ್ಟಿದೆ ಬಿದ್ದು. ಅದನ್ನ ಅವರು ಗುರುಗಳು ಬಂದಾಗ ನಮ್ಮ ಮನೇಲಿ ಅನಿಷ್ಟನ, ಯಾರ್ಯಾರ್ದೋ ಕಟ್ಟ ಪರಿಹಾರ ಮಾಡ್ತಾರೆ, ನಮ್ಮ ಮನೆಗೆ ಗುರುಗಳು ಬಂದಿದ್ದಾರೆ ಅನಿಷ್ಟನ. ರಾಯರು ಹೇಳ್ತಾರೆ, ಇವತ್ತು ನಿನ್ನ ಮಗನಿಗೆ ಮರಣ ಇತ್ತು, ತಪ್ಪಿಸಲಿಕ್ಕೆ ಬಂದವನು ನಾನು ಅಂತಾರೆ ರಾಯ.
ಆ ಶೀಕರಣೆ ಒಳಗಡೆ, ಮಾವಿನ ಹಣ್ಣಿನ ಶೀಕರಣೆ ಒಳಗೆ ಇರುವ ಬಿದ್ದ ಮಗುವನ್ನು ಎತ್ಕೊಂಡು ಬಾ ಅಂತಾರೆ. ನೀರು ಪ್ರೋಕ್ಷಣೆ ಮಾಡ್ತಾರೆ, ಮಗು ಬದುಕುತ್ತೆ. ಯಾರೋ ಹೇಳ್ತಾರೆ ಇದೆಲ್ಲ ಕಣಕಟ್ಟುರಿ, ಈ ಕಲಿಯುಗದಲ್ಲಿ ಎಷ್ಟೆಲ್ಲ ಬೂದಿ ಬಾಬಾಗಳನ್ನು ನೋಡಿಲ್ಲ. ಎಲ್ಲ ಕಣಕಟ್ಟು, ಇದೆಲ್ಲ ಮೋಸ. ಇವತ್ತೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬಿನಲ್ಲಿ ಕಣಕಟ್ಟುಗಳ ಮೋಸವನ್ನು ತೋರಿಸಲಿಕ್ಕೆ ಒಬ್ಬರು ತಯಾರಾಗಿ ನಿಂತಿದ್ದಾರೆ. ದುರ್ಬಿನ್ ಹಿಡ್ಕೊಂಡು ನೋಡ್ತಾರೆ ಇವತ್ತು ಸಮಾಜ. ಅವತ್ತು ಇದ್ರು, ವಿಮರ್ಶೆ ಮಾಡಿದ್ರು. ರಾಯರ ಪವಾಡಗಳ ಬಗ್ಗೆ ಕೇಳಿದ್ರಲ್ಲ, ವಿಮರ್ಶೆ ಮಾಡಿದ್ರು. ರಾಯರ ಪವಾಡ ಇದು ಯಥಾರ್ಥವೋ ಸುಳ್ಳೋ ಅಯಥಾರ್ಥವೋ. ಏನು ಮಾಡಿದ್ರು, ಒಬ್ಬ ಹುಡುಗನ ಕರ್ಕೊಂಡು ಬಂದು ಅವ್ರ ದಾರಿಲಿ ಹೋಗ್ಬೇಕಾದ್ರೆ ಅವನನ್ನು ಶಬತ್ ಥರ ಮಲಗಿಸ್ಬಿಟ್ರು. ರಾಯರೇ, ಮಗು ಸತ್ತೋಗಿದೆ, ಪ್ರೋಕ್ಷಣೆ ಮಾಡಿ ಬದುಕಿಸಿ. ಅಂದರೆ ಇವರಿಗೆ ಸತ್ತಿದೆಯೋ ಬದುಕಿದೆಯೋ ಗೊತ್ತಿರಲ್ಲ ಇವರಿಗೆ. ಸುಮ್ಮನೆ ಇದೆಲ್ಲ ಕಣ್ಕಟ್ಟು. ರಾಯರೇ ಸತ್ತೋಗಿದೆ, ಬದುಕಿಸಿ ನೋಡೋಣ. ಸತ್ತಿಲ್ಲ ಮಗು. ರಾಯರು ಹೇಳ್ತಾರೆ, ಆ ಮಗು ಸತ್ತಿರಲಿಲ್ಲ, ಬದುಕಿಸಿದೆ. ಈ ಮಗು ಸತ್ತೋಗಿದೆ, ಹೇಗೆ ಬದುಕಿಸಲಿ ಅಂತಾರೆ ರಾಯರು. ಆ ಮಗು ಸತ್ತಿತ್ತು, ಬದುಕಿಸಿದ್ರು. ಈ ಮಗು ಸತ್ತಿಲ್ಲ, ಬದುಕಿಸಿ ಅಂತ ಕೇಳಿದ್ರು. ರಾಯರು ಏನು ಹೇಳಿದ್ರು ಹೇಳಿ? ಆ ಮಗು ಸತ್ತಿರಲಿಲ್ಲ, ಬದುಕಿಸಿದೆ ಅಪ್ಪ. ಅಹಂಕಾರ ಇಲ್ಲ ಅಲ್ಲಿ. ನಾನು ಬದುಕಿಸಿದ್ದಲ್ಲ, ದೇವರು. ಅದು ಸತ್ತಿರಲಿಲ್ಲ, ಆಯುಷ್ಯ ಇತ್ತು, ಬದುಕಿತ್ತು. ಅಹಂಕಾರದಿಂದ ಹೇಳ್ಕೊಳ್ಳೇ ಇಲ್ಲ. ಆದರೆ ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ನೀವು ಈ ಮಗು, ಜೀವಂತ ಮಗುವನ್ನು ಮಲಗಿಸಿದಿರಲ್ಲ, ಅದು ಸತ್ತೋಗಿದೆ, ಬದುಕಿಸಲಿಕ್ಕಾಗಲ್ಲ ಅಂತಾರೆ. ಆಮೇಲೆ ಅಲ್ಲಾಡಿಸಿದ್ರೆ ಜೀವ ಹೋಗಿದೆ. ರಾಯರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಕ್ಕೆ ಜೀವಂತ ಮಗುವನ್ನು ಕಳ್ಕೊಳ್ತಾರೆ. ಪರೀಕ್ಷೆ ಮಾಡಬೇಡಿ, ಎಲ್ಲಿ ಬೇಕಾದರೂ ಪರೀಕ್ಷೆ ಮಾಡಿ, ರಾಯರ ಪವಾಡಗಳಲ್ಲಿ ಪರೀಕ್ಷೆ ಮಾಡಬೇಡಿ. ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಾಯರು. ಪವಾಡ ಅಂದರೆ ಕಣ್ಕಟ್ಟುಗಳಲ್ಲ. ಅವರಿಗಾಗಿ ತಮ್ಮ ಮಂತ್ರದ ಬಲವನ್ನು ಹಾಕಿ ಮಾಂಸ ತಗೊಂಡು ಬರ್ತಾನೆ ಒಬ್ಬ ನವಾಬ. ಏನು ಪವಾಡ ಮಾಡ್ತಾರೆ ನಿಮ್ಮ ಗುರುಗಳು? ಪ್ರೋಕ್ಷಣೆ ಮಾಡಿದರೆ ತಿನ್ನುವ ಹಣ್ಣುಗಳಾಗುತ್ತೆ. ಎಂಥ ಕುಹಕತನದ ಪರೀಕ್ಷೆಗಳನ್ನು ಮಾಡಿದ್ದಾರೆ. ರಾಯರದನ್ನು ಗೆದ್ದಿದ್ದಾರೆ. ಇದು ಮಂತ್ರದ ಬಲ, ಇದೇ ವಿಶ್ವಾಸ, ಇದೇ ಭಾರತೀಯತೆ. ನಂಬಿಕೆಯಿಂದಲೇ ನಮ್ಮ ಸಮಾಜ ಬೆಳೀತಾ ಇದೆ. ನಮ್ಮ ಧರ್ಮ ಇಷ್ಟು ಸ್ಥಾಯಿಯಾಗಿ ನಿಂತಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿರುವುದು ವಿಶ್ವಾಸ. ಅದನ್ನು ಎತ್ತರದಲ್ಲಿ ಸ್ಥಾಯಿಯಾಗಿ ತೋರಿಸಿಕೊಟ್ಟ ಮಹಾ ಗುರುರಾಜರು, ಮಹಾಗುರು ಸಾರ್ವಭೌಮರು. ಅದಕ್ಕೆ ಅವರಿಗೆ ಗುರು ಸಾರ್ವಭೌಮ. ಕಂಡ್ಕೊಂಡವರಿಗೆ ಸಾರ್ವಭೌಮ ಅಂತಲ್ಲ, ಗುರು ಸಾರ್ವಭೌಮ. ಆ ಶಬ್ದದ ಹಿನ್ನೆಲೆಯಲ್ಲಿ ಪ್ರತಿ ಕ್ಷಣದಲ್ಲೂ ರಾಯರದ್ದು. ಇವತ್ತು ಪವಾಡಗಳು ಅಂದ್ರೇನು? ಸುರಿಮಳೆಯಲ್ಲಿ ಲಕ್ಷ ಲಕ್ಷ ಜನ ಬರ್ತಾ ಇದ್ದಾರೆ ಇವತ್ತು. ಅಷ್ಟೆಲ್ಲ ಜನ ಮೂರ್ಖರ? ಹಿಂದಿನ ಜನ ಕಿಮ್ಮೂಢಾಹ ಪೂರ್ವಸೂರಯ, ಹಿಂದಿನವರೆಲ್ಲ ಮೂರ್ಖರ? ಆ ಮೂರ್ಖತನ ಇಲ್ಲ. ನಮ್ಮ ಭಾರತೀಯತೆ ಅಂದರೆ ವಿಚಾರ. ಅದರಲ್ಲಿಯೂ ಬ್ರಾಹ್ಮಣರು ವಿಚಾರ ಮಾಡದೆ ಯಾವ ಮುಂದಕ್ಕೆ ಹೋಗಲ್ಲ. ಅಷ್ಟು ಒಂದು ಭಾರಿ ಜಟಾಪಟಿ ಇದೆ ಇವತ್ತು ಬ್ರಾಹ್ಮಣರಲ್ಲಿ. ಅದ್ಯಾಕೆ, ಇದ್ಯಾಕೆ ಹೀಗೆ? ಆ ಬ್ರಹ್ಮ ಜಿಜ್ಞಾಸ, ಅದರಲ್ಲಿ ಎತ್ತರದಲ್ಲಿದ್ದವರೆಲ್ಲ ರಾಯರನ್ನ ತಲೆ ಮೇಲೆ ಇಟ್ಟುಕೊಳ್ತೇವೆ ಅಂದರೆ ರಾಯರ ಮಹಿಮೆ ಅಂತಹದ್ದು, ಅವರ ಪವಾಡಗಳೇ ಅಂತಹದ್ದು. ಅದನ್ನು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಅವತ್ತು ಒಂದು ಸತ್ತೋದ ಮಗುವನ್ನು ಬದುಕಿಸಿ ರಾಯರು ನಮಗೆ ಪಾಠ ಮಾಡಿದರು. ಸತ್ತೋದ ಮಗು ಅಲ್ಲ, ಸತ್ತೋದ ಸಮಾಜವನ್ನು ಬದುಕಿಸ್ತೇನೆ ಕಲಿಯುಗದಲ್ಲಿ ಅಂತ ಚಾಲೆಂಜ್ ಮಾಡಿ ನಿಂತಿದ್ದಾರೆ. ಎಷ್ಟು ಜನಕ್ಕೆ ಕನಸಿನಲ್ಲಿ ಬಂದು ಆಪರೇಷನ್ ಮಾಡ್ತಾರೆ, ಕನಸಿನಲ್ಲಿ ಬಂದು ನಿನಗೆ ರೋಗ ಪರಿಹಾರ ಆಯಿತು ಹೋಗು ಅಂತಾರೆ. ಮನೆಗೆ ಬರೋದ್ರೊಳಗಡೆ ಅವರಿಗೆ ಬದುಕು ಬೆಳಕಾಗಿ ಹೋಗಿರುತ್ತೆ. ಕತ್ತಲೆಯಾದ ಬದುಕು ಬೆಳಕಾಗುತ್ತೆ. ಅಂತಹ ದಾರಿದೀಪವಾಗಿದ್ದಾರೆ ರಾಯರು. ಸೊ ಪ್ರತಿದಿನ ಪವಾಡ ನಡೀತಾನೆ ಇದೆ. ಪ್ರತಿದಿನ. ಇದರಲ್ಲಿ ಮಧ್ಯದಲ್ಲಿ ಸರ್ ಥಾಮಸ್ ಮುನ್ರೋ ಅವ್ರ ಬಗ್ಗೆ ಮಾತಾಡಲೇಬೇಕು. ಸರ್ ಥಾಮಸ್ ಮುನ್ರೋ ಹಂಗ್ ನೋಡಾಗಿದ್ರೆ ಅವ್ರು ಯಾವ್ದೋ ಪೂರ್ವಜನ್ಮದ ಪುಣ್ಯದ ಫಲ ಅನ್ಸತ್ತೆ. ರಾಯರ ದರ್ಶನ ಆಗೋಗುತ್ತೆ ಅವ್ರಿಗೆ ಮಂತ್ರಾಲಯದ ಹತ್ರ ಬಂದಾಗ. ಈ ಒಂದು ಸನ್ನಿವೇಶ ಹೇಳ್ಬೋದು. ಅದೆಲ್ಲ ನಿಮಗೆ ಹೆಚ್ಚು ಗೊತ್ತೇ ಇದೆ, ನೀವು ಹಿಸ್ಟ್ರಿಗಳೆಲ್ಲ ಓದಿರ್ತೀರಿ. ಓಕೆ. ಏನೋ ಅಂದರೆ ಅವತ್ತಿನ ಬ್ರಿಟಿಷರ ಆಳ್ವಿಕೆಯಲ್ಲಿ ಎಲ್ಲ ಮಡ್ರಾಸ್ ಗೌರ್ಮೆಂಟ್ ಎಲ್ಲ ಕಡೆ ಇದನ್ನು ಮಾಡಬೇಕು, ಏನೋ ಟ್ಯಾಕ್ಸು ಸರ್ವೆಗಳನ್ನು ಮಾಡಬೇಕು, ಜಾಗಗಳೆಲ್ಲ ಸರಿ ಇದೆಯಾ ನೋಡಬೇಕು. ಇದೆಲ್ಲ ನೋಡಬೇಕಾದ ಪ್ರಸಂಗದಲ್ಲಿ ಅವತ್ತು ಈ ಗುರುಪೀಠದಲ್ಲಿದ್ದವರು ಸುಬೋಧೇಂದ್ರ ತೀರ್ಥ ಶ್ರೀಪಾದರು. ಆ ಸಂದರ್ಭದಲ್ಲಿ ಸಾಮಾನ್ಯ ಇಂತಹ ಪ್ರಸಂಗದಲ್ಲಿ ಅಂದರೆ ರಾಯರು ಅವತಾರ ಪರಿಸಮಾಪ್ತಿ ಮಾಡಿ ವೃಂದಾವನ ಪ್ರವೇಶ ಮಾಡಿ ಒಂದು 150 ವರ್ಷ ಆದಮೇಲೆ ನಡೆದ ಘಟನೆ. 1820 ಇಸ್ವಿ ಆದಮೇಲೆ ನಡೆಯುವಂತಹ ಘಟನೆ ಇದೆಲ್ಲ. 150 ವರ್ಷ ಆಗೋಗಿರುತ್ತೆ ರಾಯರು ವೃಂದಾವನ ಪ್ರವೇಶ ಮಾಡಿ. ಆವಾಗ ಏನು ಈಸ್ಟ್ ಇಂಡಿಯಾ ಕಂಪನಿ ಇವೆಲ್ಲ ಆ ಪ್ರಸಂಗದಲ್ಲೇ ಅದರ ಹಿನ್ನೆಲೆಯಲ್ಲಿ ಇವನು ಟ್ಯಾಕ್ಸ್ ಹಾಕಬೇಕು ಅಂತ
ಬರ್ತಾನೆ. ಅವನು ಬಳ್ಳಾರಿಯಲ್ಲಿ ಬಿಡಾರ ಹುಡ್ತಾನೆ. ಯಾಕೆಂದ್ರೆ ಇದು ಎಲ್ಲ ಹಳ್ಳಿ ಪ್ರದೇಶ, ಮಂತ್ರಾಲಯದ ಪರಿಸರ ಎಲ್ಲ ಹಳ್ಳಿಯ ಪ್ರದೇಶ. ಹ್ಮ್. ಬಳ್ಳಾರಿಯಲ್ಲಿ ಬಿಡಾರ ಹೂಡಿ ಸರ್ ಥಾಮಸ್ ಮೆನ್ರೋ ಹ್ಮ್. ಅವನಲ್ಲಿಗೆ ಬರ್ತಾನೆ. ಎಲ್ಲಾನು ನಾವು ನೋಡಬೇಕು, ಒಳಗಡೆ ಏನಿದೆ ನೋಡಬೇಕು, ಒಳಗೆ ಹೋಗಬೇಕು, ಬೂಟ್ ಕಾಲಲ್ಲೇ ಹೋಗಬೇಕು. ಅವ್ರಿಗೇನು ಸಂಸ್ಕಾರಗಳಿಲ್ಲ. ಹ್ಮ್. ಹೋಗ್ಬೇಕು, ಈ ಜಾಗ ಯಾವುದನ್ನು ನೋಡಬೇಕು, ಹ್ಮ್. ಇದಕ್ಕೆ ಟ್ಯಾಕ್ಸ್ ಹಾಕಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನೋಡಿದ್ರೆ ಗುರುಗಳು ನಂಜನಗೂಡಲ್ಲಿ ಕೂತಿದ್ದಾರೆ. ಅವರು ಅಷ್ಟು ಬೇಗ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ, ಹ್ಮ್. ಮಠದ ಗುರುಗಳು. ಆಗ ಎಲ್ಲರೂ ಕಂಗಾಲಾಗ್ತಾರೆ. ಅವನಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ, ಅವನಿಗೆ ಬೆಣ್ಣೆ ಹಚ್ಚುತ್ತಾರೆ. ಏನು ಹೇಳಿದ್ರು ಕೇಳೋಲ್ಲ ಅವನು. ಹ್ಮ್. ಕೊನೆಗೆಲ್ಲ ಹೋಗಿ ರಾಯರ ಶರಣಾಗತರಾಗ್ತಾರೆ. ಅವನು ಸ್ವಲ್ಪ ಒರಟು ಬುದ್ಧಿಯವನೇ ಆಗಿದ್ದ. ಹ್ಮ್. ತುಂಗಭದ್ರಾ ನದಿಗೆ ಕರ್ಕೊಂಡು ಹೋಗ್ತಾರೆ, ನೀರು ಪ್ರೋಕ್ಷಣೆ ಮಾಡ್ಕೊಂಡು ಒಳ್ಳೆ ಬುದ್ಧಿ ಬರಲಿ ಅವನಿಗೆ ಅಂತ. ಹ್ಮ್. ತುಂಗಭದ್ರಾ ನದಿಗೆ ಹೋಗಿ ರಾಯರ ಹತ್ರ ಹೋದ್ರೆ ಬುದ್ಧಿ ಸರಿ ಆಗುತ್ತೆ. ನದಿಯಿಂದ ಶುದ್ಧಿ ಮಾಡ್ಕೊಂಡು ಹೋಗಿ ಹ್ಮ್. ಗುರುಗಳ ಹತ್ರ ಹೋಗಬೇಕಾದ್ರೆ ಹ್ಮ್. ಮನಃಶುದ್ಧಿ ಇರಲಿ, ತೊಳ್ಕೊಂಡು ಹೋಗಿ ಹ್ಮ್. ನಿಮ್ಮ ಕಶ್ಮಲಗಳನ್ನ. ಹೋಗ್ತಾನೆ, ಪ್ರೋಕ್ಷಣೆ ಮಾಡ್ಕೊಳ್ತಾನೆ. ರಾಯರ ವೃಂದಾವನಕ್ಕೆ ಹತ್ತಿರ ಹೋಗಬೇಕಾದ್ರೆ ಅಲ್ಲಿ ಇದೇ ಪವಾಡ. ಹ್ಮ್. ಅಲ್ಲಿಯ ತನಕ ಇವನು ಏನು ಮಾಡ್ತಾನೋ ಅನ್ನೋ ಆತಂಕದಲ್ಲಿದ್ದವರೆಲ್ಲ, ಹ್ಮ್. ಅವನು ಶೂ ಹಾಕೊಂಡು ಬರ್ತಿದ್ದಾನೆ, ಅಧಿಕಾರಿಯಾಗಿದ್ದಾನೆ. ದರ್ಪ. ಹ್ಮ್. ಏನ್ರಿ ನಮ್ಮ ಭಾರತ ದೇಶದ ಅವಸ್ಥೆ, ಕೋಟಿ ಕೋಟಿ ಜನ ಅವ್ರ ಕೈಲಿ ಸಿಕ್ಕಾಕೊಂಡು ಒದ್ದಾಡ್ಬಿಟ್ಟಿದೀವಲ್ಲ. ದರ್ಪಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಅವನು ದೊಡ್ಡ ಅಧಿಕಾರಿ. ಹ್ಮ್. ಆದ್ರೆ ರಾಯರ ವೃಂದಾವನದ ಹತ್ತಿರ ಬರ್ತಾ ಇರಬೇಕಾದ್ರೆ ಮನಃ ಪರಿವರ್ತನೆ ಇಲ್ದೇನೆ ಇದ್ರೆ ಅಲ್ಲಿ ರಾಯರಿದ್ದಕ್ಕೆ ನಮಗೇನ್ ಸಾಕ್ಷಿ? ಹ್ಮ್. ಏನ್ ಅನ್ಯಾಯಗಳು ನಡೀತಾ ಇದೆ ಅಂದ್ರೆ ಏನ್ ಸಾಕ್ಷಿ? ಹಾಗಾಗಿ ಅವನು ಚೆನ್ನ ಬೂಡ್ಸ್ ತೆಗಿತಾನೆ, ಟೈ ತೆಗಿತಾನೆ, ಪೇಟ ತೆಗಿತಾನೆ, ಎಲ್ಲ ತೆಗೆದು ರಾಯರ ವೃಂದಾವನದ ಹತ್ರ ಬರ್ಬೇಕಾದ್ರೆ ಅಧಿಕಾರಿಗಳೆಲ್ಲ ಪಕ್ಕದಲ್ಲಿ ನಿಂತಿದ್ದಾರೆ. ವೃಂದಾವನದ ನಡುಭಾಗದಿಂದ ರೋಮಾಂಚನ ರಾಯರು ಬಂದ ಅನುಭವ ಅವನಿಗಾಗುತ್ತೆ. ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ರಾಯರ ಜೊತೆ. ಇವರೆಲ್ಲ ಏನ್ ಮಾತಾಡಿದ, ಅವರಿಗೆ ರಾಯರು ಮಾತನಾಡೋದು ಕೇಳಿಸ್ತಾ ಇಲ್ಲ, ಇವನು ಬಡಬಡಾಯಿಸೋದು ಕಾಣಿಸ್ತಾ ಇದೆ. ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ. ಅವನ ಭಾಷೆಯಲ್ಲಿ ಅವನಿಗೆ ಕನ್ವಿನ್ಸ್ ಇಂಗ್ಲಿಷ್ ಅಲ್ಲಿ ಅವನ ಭಾಷೆ. ರಾಯರು ಸರ್ವಜ್ಞರಲ್ಲಿ ಎಲ್ಲ ಅವನಿಗೆ ಕನ್ವಿನ್ಸ್ ಆಗುವಾಗ ಮಾತನಾಡಿ ಅವನಿಗೆ ಮಂತ್ರಾಕ್ಷತೆ ಬಂದು ಕೈಯಲ್ಲಿ ಮಂತ್ರ ಹಿಸ್ಟ್ರಿಯಲ್ಲಿ ಇದೆ ನೋಡಿ. ಹೌದು. ಆ ಮೆಡ್ರಾಸ್ ಇದರಲ್ಲಿ ಎಲ್ಲ ಕೈಫಿಯತ್ತುಗಳಲ್ಲಿ ಇದೆ. ಅದನ್ನ ಏನ್ ಮಾಡ್ಬೇಕು ಅಂತ ಅವನು ಗೊತ್ತಾಗ್ದೇನೆ ಅನ್ನಕ್ಕೆ ಹಾಕೊಂಡು ಅಕ್ಕಿ ಮಾಡಿ ಅನ್ನ ಮಾಡ್ಕೊಂಡು ತಿಂತಾನೆ ಅಂತ ಇದೆ. ತಲೆ ಮೇಲೆ ಹಾಕೊಳ್ಬೇಕು. ಹೌದು. ಅವನದನ್ನ ಸ್ವೀಕಾರ ಮಾಡ್ತಾನೆ ಹೊಟ್ಟೆಗೆ ಅಂತ. ಹೌದು. ರಾಯರ ಪ್ರಸಾದ ನೀವು ಹೇಗ್ ಸ್ವೀಕಾರ ಮಾಡಿದ್ರು ಒಳ್ಳೇದು. ಅವನ ಮನಃ ಪರಿವರ್ತನೆ ಆಗಿ ಅವನ್ ತಾನೇ ಬರ್ದಿದ್ದೆ. ಇದೆಲ್ಲ ನಾವೇನೋ ಬ್ರಾಹ್ಮಣರು ದೊಡ್ಡದು ಮಾಡ್ಲಿಕ್ಕೆ ಬರ್ಕೊಂಡ್ಬಿಟ್ಟು. ರಾಯರು ವಿಶ್ವಗುರುಗಳರಿ. ಹೌದು. ಒಂದು ವಲಯಕ್ಕೆ ಸಂಬಂಧಪಟ್ಟವರಲ್ಲ. ಹೌದು. ಬ್ರಾಹ್ಮಣರ ಆಸ್ತಿ ಅಲ್ಲ ರಾಯರು. ವಿಶ್ವಗುರುಗಳವರು, ವಿಶ್ವದ ಆಸ್ತಿ. ವಿಶ್ವದ ಆಸ್ತಿ ಅವರು. ಯಾರ್ಯಾರಿಗೆ ಕಷ್ಟದಲ್ಲಿದೆ ಅಂಥವ್ರು ಉದ್ಧಾರ ಮಾಡ್ಲಿಕ್ಕೆ ಬಂದ ಕಲಿಯುಗ ಕಲ್ಪತರು ಅವರು. ಹಾಗಾಗಿ ಅವರು ಅವನಿಗೊಂದು ಯೋಗ್ಯತೆ ಇತ್ತು. ಹಾಗಾಗಿ ಅವನು ತುಂಬಾ, ಅದಕ್ಕೆ ನೋಡಿ, ಯಾವುದೋ ವಿದೇಶದವನು ಅವನು ರಾಯರ ಅನುಗ್ರಹಕ್ಕೆ ಪಡೆದ. ಇನ್ನೂ ಎಷ್ಟೋ ಜನ ಇಲ್ಲಿ ಬೈತಾನೆ ಇನ್ನೂ ಕೂತಿರೋರು ಇದ್ದಾರೆ. ಕೆಲವ್ರಿಗೆ ಬೈಲಿಕ್ಕೆ ಭಯ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ರಾಯರೇನ್ ದೊಡ್ಡದು ಅಂತ ಅದನ್ನ ಒಂದ್ ಸ್ವಲ್ಪ ಗೇಲಿ ಮಾಡುವ ವ್ಯಕ್ತಿತ್ವದವರು ಇದ್ದಾರೆ. ಅದು ಅವರವರ ಅರ್ಹತೆ. ಗುರುಗಳಿನ ರಾಯರು ಬೃಂದಾವನಸ್ಥರಾಗಕ್ಕೆ ಮುಂಚೆ 12 ವರ್ಷಗಳ ಕಾಲ ಪಂಚಮುಖಿಯಲ್ಲಿ ಹೋಗಿ ತಪಸ್ಸನ ಮಾಡ್ತಾರೆ. ಅಲ್ಲಿ ಪಂಚಮುಖಿ ಆಂಜನೇಯನು ಸಹ ದರ್ಶನ ಕೊಡ್ತಾರೆ. ಯಾಕೆ ಸ್ಪೆಸಿಫಿಕ್ಲಿ ಪಂಚಮುಖಿ ಆಂಜನೇಯ, ಮತ್ತೆ ಈ ಪ್ರಸಂಗ ಹೇಗೆ? ನೀವು ಪಂಚಮುಖಿಯನ್ನ ಮಂತ್ರಾಲಯಕ್ಕೆ ಹೋದಾಗ ನೋಡಲೇಬೇಕಾದ ಸ್ಥಳ. ಇವತ್ತು ಅಷ್ಟೇ ರಮಣೀಯ. ಅದು ಒಂದು ಬೆಟ್ಟದ ಹಾಗೆ ಇದೆ ಪರಿಸರ. ಅಲ್ಲಿ ಆಂಜನೇಯ 5 ಮುಖದ ಆಂಜನೇಯನ ಒಂದು ರೂಪಗಳಿದೆ. ಅದನ್ನೆಲ್ಲ ವಿಸ್ತಾರವಾಗಿ ಚಿಂತನೆಗಳನ್ನು ಮಾಡಿದ್ದಾರೆ. ಅಲ್ಲಿ ರಾಯರ ತಪೋಭೂಮಿ ಇದೆ. ಅಲ್ಲಿಯೂ ಕೂಡ 12 ವರ್ಷಗಳ ಕಾಲ ಕುಳಿತು ತಪಸ್ಸನ್ನು ಮಾಡಿದರು ರಾಘವೇಂದ್ರ ಸ್ವಾಮಿಗಳು. ಯಾಕೆ ಮಾಡಿದರು? ಇವತ್ತು ಬಜರಂಗ ಬಲಿ ಅಂತಾರಲ್ಲ, ಈ ಜಗತ್ತಿನಲ್ಲಿ ಆಗುವ ಅನ್ಯಾಯಗಳನ್ನು ಹೊಡೆಯುವ ತಾಕತ್ತು ಹನುಮಂತನಿಗಿದೆ, ಭಜರಂಗನಿಗಿದೆ. ಅದನ್ನೆಲ್ಲ ಆವಾಹನೆ ಮಾಡ್ಕೊಳ್ತಾರೆ. ರಾಯರ ಒಳಗಡೆಗೆ ವಾಯುವಿನ ಪ್ರವೇಶ ಇದೆ. ಇವತ್ತು ಬಿರುಗಾಳಿಯವರು ಸನಾತನ ಧರ್ಮಗಳು ಕೊಚ್ಚಿಕೊಂಡು ಹೋಗಬೇಕಾಗಿತ್ತು. ರಾಯರಿರುವ ತನಕ ಅದು ಅನ್ಯಾಯ ಆಗಲ್ಲ. ಯಾಕೆ ಅಂದ್ರೆ ಅವರ ಒಳಗಡೆ ವಾಯುವಿನ ಆವೇಶ ಇದೆ. ಅದನ್ನೆಲ್ಲ ಹೊಡೆಯುವ ತಾಕತ್ತು ಬರಲಿ ಅಂತ ಮೊಬೈಲಿಗೆ ಕನೆಕ್ಟ್ ಮಾಡಿರ್ತೀರಿ ಚಾರ್ಜರ್, ಬೇಗ ತೆಗೆದ್ರೆ 20% ಆಗಿರುತ್ತೆ, ಸ್ವಲ್ಪ ಹೊತ್ತಿಟ್ರೆ 100%. ಕಲಿಯುಗವನ್ನ ಉದ್ಧಾರ ಮಾಡ್ಲಿಕ್ಕೆ 100% ಚಾರ್ಜ್ ಆಗೋ ತನಕ ಅಲ್ಲಿ ಕೂತ್ಕೊಂಡ್ರು ರಾಘವೇಂದ್ರ ಸ್ವಾಮಿ ಪಂಚಮುಖಿ ಆಂಜನೇಯನ ಬಳಿ. ಪೂರ್ಣ ಕೃಷ್ಣನೇ ಒಲಿದ ಮೇಲೆ ಆಂಜನೇಯನೂ ಒಲಿದ ಮೇಲೆ. ಆದ್ರಿಂದ
ರಾಯರು ಅಂದ್ರೆ ನೀವು ಈಗ ಇಲ್ಲೆಲ್ಲ ಏನೋ ಬೆಂಗಳೂರಿನಲ್ಲೆಲ್ಲ ಆಲ್ ಇನ್ ಒನ್ ಒಂದೇ ಕಡೆ ಎಲ್ಲ ಸಿಗುತ್ತಲ್ವ, A to Z ಮಾಲಲ್ಲಿ ಬಿಗ್ ಬಜಾರ್ ಮಾಲು ಹಾ. ಎಲ್ಲ ಒಂದೇ ಕಡೆ ಬುಟ್ಟಿಲ್ ಹಾಕೊಂಡು ಬಂದ್ಬಿಡ್ಬೋದು. ನೀವು 10 ಕಡೆ ದೇವಾಲಯ ದೇವರು ಒದಾಡಬೇಡಿ, ನಮ್ಮಮ್ಮ ರಾಯರು ಅಂತ ಹೋಗ್ಬಿಡಿ, ಆಲ್ ಇನ್ ಒನ್ ಎಲ್ಲ ಆವಾಹನೆ ಮಾಡ್ಕೊಂಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಪಂಚಮುಖಿ ಕ್ಷೇತ್ರದಲ್ಲಿ ಕುಳಿತು ತಪಸ್ಸು ಮಾಡಿ ಕಲಿಯುಗದಲ್ಲಿ ಅಭಯದಾನ ಮಾಡಲಿಕ್ಕೆ ಏನೆಲ್ಲ ಬಲ ಬೇಕೋ ಆ ಶಕ್ತಿಯನ್ನ ಚಾರ್ಜ್ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಹೋಗಿ ಅಲ್ಲಿ ಉಪಯೋಗಿಸ್ಕೊಳ್ಬೇಕಷ್ಟೇ. ಅಷ್ಟಕ್ಕೂ ದಡ್ಡತನ ಮಾಡಿದ್ರೆ ನಮ್ಮಂತ ದಡ್ಡರು ಮತ್ತೊಬ್ಬರಿಲ್ಲ. ಓಕೆ. ಗುರು ಭಕ್ತಿ ಬಗ್ಗೆ ಮಾತಾಡಬೇಕು ಅಂದ್ರೆ ಅಪ್ಪಣ್ಣಾಚಾರ್ಯರ ಬಗ್ಗೆ ನಾವು ಮಾತಾಡಲೇಬೇಕು. ಆ ರಾಯರನ್ನ ನೆರಳಂತೆ ಹಿಂಬಾಲಿಸಿದವರು ಅಪ್ಪಣ್ಣಾಚಾರ್ಯರು. ಇವಾಗ ಅಪ್ಪಣ್ಣಾಚಾರ್ಯರು ಇವಾಗ ಗೊತ್ತಾಗತ್ತೆ ಅವ್ರಿಗೆ ರಾಯರು ಬೃಂದಾವನಸ್ಥರಾಗ್ತಿದ್ದಾರೆ ಅಂತ, ಇವರು ಮಗು ಓಡ್ದಂಗೆ ಓಡ್ತಾರೆ ರಾಯರ ಹತ್ರ. ಅಲ್ಲಿ ಆ ಒಂದು ನದಿ ತೀರದಲ್ಲಿ ನಿಂತು ಒಂದು ಸ್ತೋತ್ರನ ಹೇಳ್ತಾರೆ, ಅವಾಗ ನದಿನೇ ಬಾಯಿ ಬಿಡತ್ತೆ ಅಂತಾರೆ. ಇದ್ರ ಬಗ್ಗೆ ಹೇಳ್ಬೋದು. ಇದು ಒಂದೊಂದು ಸನ್ನಿವೇಶಗಳು ಕೂಡ ನಮ್ಮ ಹೃದಯ ತುಂಬಿ ಬರುವ ಸನ್ನಿವೇಶಗಳದು. ನಮಗೆ ಅಂಥ ಆ ರಾಯರಲ್ಲಿ ಭಕ್ತಿ ಮಾಡುವ ಯೋಗ್ಯತೆ ಇಲ್ಲ. ಅಪ್ಪಣ್ಣಾಚಾರ್ಯ ಭಕ್ತಿ ನೋಡಿದಾಗ ಕೃಷ್ಣನಿಗೊಬ್ಬ ಉದ್ಧವ ಅಂತ ಸ್ನೇಹಿತ ಇದ್ದ ಅಂತ ಕೇಳ್ತೀವಿ. ಅವನಿಗೆ ಕೃಷ್ಣ ಅಂದ್ರೆ ಕಣ್ಣೀರು ಬಂದ್ಬಿಡುದಂತೆ, ಅಷ್ಟು ಫೀಲಿಂಗ್ ಅವನಿಗೆ. ಕೃಷ್ಣನ ಉಪಕಾರಗಳ ಸ್ಮರಣೆ, ಕೃಷ್ಣ ಅಂದ್ರೆ ದಳದಳ ಕಣ್ಣೀರು. ಕೆಲವೊಮ್ಮೆ ತನ್ನ ತಂದೆ ತಾಯಿಗಳು ಮಾಡಿದ ಅದನ್ನೆಲ್ಲ ನೆನಪು ಮಾಡ್ಕೊಳ್ಬೇಕಾದ್ರೆ ಎಂಥ ದೃಢಕಾಯದ ಚೇತನ ಸಮಾಜವನ್ನು ಎದುರಿಸೋರು ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಆ ರಾಯರ ನಿಜವಾದ ವ್ಯಕ್ತಿತ್ವವನ್ನು ಅನುಭವಿಸಿದ ಅದ್ಭುತ ಗೃಹಸ್ಥರು ಅಪ್ಪಣ್ಣಾಚಾರ್ಯರು. ಅದು ಎಂಥ ಹಿರಿಯ ಚೇತನವೋ. ಬಿಚ್ಚಾಲಿ ಅಂತ ಅದು ತುಂಗಭದ್ರಾ ಆಚೆಡೆಗೆ ಬಿಚ್ಚಾಲೆ, ಅಲ್ಲಿ ಅವರ ವಾಸ. ರಾಯರು ಕೂಡ ಅಲ್ಲಿ ಹೋಗಿ ಇದ್ದ ಜಾಗ ಸ್ಥಳ ಇವತ್ತೆಲ್ಲ ನಾವು ನೋಡಬಹುದು. ಅಲ್ಲಿ ಇರ್ತಾರವರು. ಇವರು ವೃಂದಾವನ ಪ್ರವೇಶ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ವೃಂದಾವನ ಪ್ರವೇಶ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ. ಅಂದ್ರೆ ಅವ್ರದ್ದೇನು ಮರಣ ಅಲ್ಲ ರಾಯರದ್ದು, ಸಾಕ್ಷಾತ್ತಾಗಿ ಸಜೀವವಾಗಿ ಭಕ್ತರನ್ನ ಇಲ್ಲಿದ್ದು ಅನುಗ್ರಹ ಮಾಡ್ತೀನಿ. ಮತ್ತೊಂದು ರೂಲ್ಸ್, ಯಾಕೆ ವೃಂದಾವನದ ಒಳಗೆ ಹೋದ್ರು, ಹಂಗೆ ಕೂತ್ಕೊಂಡು ಬಿಡ್ಬೋದಾಗಿತ್ತಲ್ವಾ ಅಂದ್ರೆ ಸಮಾಜದ ರೂಲ್ಸ್ ಅದು. 100 ವರ್ಷ ಕಣ್ಣಿಗೆ ಕಾಣಬೇಕು ಅಂತ ಆಯಾ ಯುಗಗಳ ರೂಲ್ಸ್, ಅದನ್ನ ಪಾಲಿಸ್ತಾರೋ. ಎದುರುಗಡೆ ಈ ದೇಹದಲ್ಲಿ ಎಲ್ಲ ಮನುಷ್ಯರಿಗೆ ಅಷ್ಟು ಸುಲಭವಾಗಿ ಸಿಗೋ ಹಾಗಿರ್ಬೇಕಾದದ್ದು ರೂಲ್ಸ್ ಅದು. ಅದನ್ನು ಫಾಲೋ ಮಾಡಿದ್ದಾರೆ. ಸಶರೀರವಾಗಿ ಪ್ರವೇಶ ಮಾಡ್ತಾರೆ. ಅಪ್ಪಣ್ಣಾಚಾರ್ಯ ಗೊತ್ತಾಗ್ಬಿಡುತ್ತೆ, ನಾನ್ ರಾಯರನ್ನ ಈ ಕಾಲದಲ್ಲಿ ನೋಡ್ಲೇಬೇಕು ಅಂತ. ಈ ಸನ್ನಿವೇಶಗಳನ್ನ ಅವತ್ತಿರುವ ಆ ಫೀಲಿಂಗ್ಗಳನ್ನು ನೋಡ್ತಾ ಸ್ವಲ್ಪ ಇವತ್ತಿನ ಸಮಾಜಮುಖಿಯಾಗಿ ನೋಡಿದ್ರು. ಮೊನ್ನೆ ಒಂದು ವಿಡಿಯೋ ಕ್ಲಿಪ್ ಬಂತು. ನಮ್ಮ ಭಾರತ ದೇಶದಲ್ಲಿ ತಂದೆ ತಾಯಿಗಳು ಸತ್ಬಿಟ್ಟಿದ್ದಾರೆ, ವಿದೇಶದಲ್ಲಿ ಮಕ್ಕಳಿದ್ದಾರೆ. ಅವನು ವಿಡಿಯೋ ಕಾಲ್ ಮಾಡಿಬಿಟ್ಟು ದಹನ ಮಾಡಿಸ್ತಾ ಇದ್ದಾನೆ, ಯಾರಿಗೋ ದುಡ್ಡು ಕೊಟ್ಟು ಫೋನ್ ಪೇ ಮೂಲಕ. ಅದರಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಆಫೀಸಿಗೆ ಟೈಮ್ ಆಗ್ತಾ ಇದೆ, ಬೇಗ ಸುಟ್ಟಾಕಿ ನಮ್ಮ ಅಪ್ಪನ್ನ. ಎಂಥ ಹೀನ ಸಮಾಜ ಇವತ್ತು ನಾವು ನೋಡ್ತಾ ಇದ್ದೇವೆ. ಗುರುಭಕ್ತಿಯ ಅಪ್ಪಣ್ಣಾಚರಣೆ ಎಲ್ಲಿ ನೋಡ್ತಾ ಇದೆ. ಇದು ಸಮಾಜಕ್ಕೆ ಆದರ್ಶ ಆಗಬೇಕು. ನಮ್ಮ ಈ ಚಿಂತನೆಗಳೇನಿದೆ ಗುರು ಹಿರಿಯರಲ್ಲಿ, ತಂದೆ ತಾಯಿಗಳಲ್ಲಿ, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟೆ. ಎಷ್ಟು ಅವರ ಹಗಲು ರಾತ್ರಿ ನಿದ್ದೆ ಬಿಟ್ಟು ಮಡಿಲಲ್ಲಿ ತೂಗಿದ ಆ ಅಮ್ಮನನ್ನ ನಿಷ್ಕರುಣಿಯಾಗಿ ವೃದ್ಧಾಶ್ರಮಕ್ಕೆ ಹಾಲು ಕೊಡದೇನೆ ಇರುವ ದನಗಳನ್ನ ತಳ್ಳಿ ಬರ್ತಾರಲ್ಲ, ಆ ಥರ ತಳ್ಳಿ ಬಂದರೆ ಏನು ನಮ್ಮ ಭಾರತೀಯತೆಯ ಮೌಲ್ಯಗಳು. ಒಂದು ರೀತಿಯ ಅದ್ಭುತವಾದ ಮೌಲ್ಯ ಚಿಂತನೆ ಇದು. ಒಬ್ಬ ಗುರು ಹೇಗಿರಬೇಕು, ಒಬ್ಬ ಶಿಷ್ಯನ ಹೇಗಿರಬೇಕು ಅಂತ ಅರ್ಥ ಆಗಬೇಕು ಅಂದರೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ಸ್ವಾಮಿಗಳ ಈ ಸನ್ನಿವೇಶವನ್ನು ನೋಡಬೇಕು. ಅಪ್ಪಣ್ಣಾಚಾರ್ಯರಿಗೆ ಭಾವ ಹುಟ್ಟುಬಿಡುತ್ತೆ, ಇಲ್ಲ ನಾನು ನೋಡಲೇಬೇಕು, ನನಗೆ ದೇವರು ಒಲಿದಿದ್ದಾನೆ ಅಂದರೆ ರಾಯರ ಅನುಗ್ರಹವನ್ನು ಕೊನೆಯ ಕಾಲಕ್ಕೆ ನಾನು ಪಡಿಲೇಬೇಕು. ಅದು ಒಂದು ಚಾಲೆಂಜ್ ಬಂದ್ಬಿಡುತ್ತೆ. ಓಡ್ತಾ ಬರ್ತಾರೆ, ವಾಹನ ಇಲ್ಲ ಅವತ್ತಿನ ಕಾಲದಲ್ಲಿ, ಕಲ್ಲು ಮಣ್ಣು, ಅವರಲ್ಲಿ ಆವೇಶ ಆಗ್ಬಿಡುತ್ತೆ. ಭೂತಾವೇಶ ಆದಾಗೆ ಓಡ್ತಾರೆ ರಾಯರು. ತುಂಗಭದ್ರಾ ನದಿ ಅಡ್ಡ ಬಂದ್ಬಿಡುತ್ತೆ, ಭಾರಿ ಪ್ರವಾಹ ಬೇರೆ. ಈಜು ಕಲ್ತಿಲ್ಲ ಅವರು, ನಂತರ ಬರಲ್ಲ, ಈಜು ಬರಲ್ಲ. ರಾಯರೇ ಅಂತ ಹಾರ್ಬಿಡ್ತಾರೆ, ನನಗೆ ರಾಯರು ಬೇಕು, ದೇವರ ರಕ್ಷಣೆ ಮಾಡ್ತಾರೆ. ಎಂಥ ನಂಬಿಕೆ ರೀ. ಈಜು ಬರದೇನೆ ನೀವು ಹಂಗೆಲ್ಲ ಹಾರ್ಲಿಕ್ಕೆ ಹೋಗ್ಬೇಡಿ ಅಂತ. ಅವರಿಗೆ ರಾಯರ ಕೃಪೆ ಇದೆ. ಅವ್ರನ್ನ ಕರ್ಕೊಂಡು ಬರೋನು, ಅವ್ನ್ ಎಂಥ ಸಮುದ್ರಕ್ಕೆ ಬೀಳಪ್ಪ, ಎತ್ತುವ ಗುರು ನಾನಿದ್ದೇನೆ, ಹಾರು ಅಂತಾರೆ ರಾಯರು ಮನಸ್ಸಿನ ಒಳಗಡೆಯಿಂದ. ಆ ಧ್ವನಿ ಮಾತನಾಡುತ್ತೆ, ಹಾರ್ತಾರೆ ಬಾಹುಗಳಿಂದ ಅನಾಯಾಸವಾಗಿ. ನೋಡಿ, ಈಜು ಬರ್ದೇನೆ ಇದ್ದವ್ರಿಗೆ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ. ಹಾರ್ಬಿಟ್ರೆ ಕಥೆ ಏನು. ಅಂತಹದ್ದು ಹಾರಿದ್ದಾರೆ, ನದಿ ಈಜ್ಕೊಂಡು ಬರ್ತಾ ಇದ್ದಾರೆ. ಬಾಯಲ್ಲಿ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ.
ಸ್ಪಾಂಟೇನಿಯಸ್, ಅನಾಯಾಸವಾಗಿ ಆ ಕವಿತಾ ಚಮತ್ಕಾರ ಹೊರಹೊಮ್ಮುತ್ತಾ ಇದೆ, ಹ್ಮ್. ಅನಾಯಾಸವಾಗಿ ಪದ್ಯಗಳು ಬರ್ತಾ ಇದೆ. ಹ್ಮ್. ಇದು ಮಂತ್ರ, ಹ್ಮ್. ಕೂತ್ಕೊಂಡು ಪೆನ್ನು ಪುಸ್ತಕ ಹಿಡ್ಕೊಂಡು ಬರದ ಸ್ತೋತ್ರ ಅಲ್ಲ. ಹ್ಮ್. ಕೆಲವರಿಗೆಲ್ಲ ಪಿಕ್ಚರ್ ಹಾಡು ಬರಿಬೇಕು ಅಂದ್ರೆ ನದಿ ತೀರ ಕರ್ಕೊಂಡೋಗಿ ಭಾರಿ ಹೋಟೆಲಲ್ಲಿ ಕೂಡಿಸಿ ಅವ್ರಿಗೆ ತಿನ್ಲಿಕ್ಕೆಲ್ಲ ಕೊಟ್ಟು ಒಳ್ಳೆ ಸೀನ್ ಕ್ರಿಯೇಟ್ ಮಾಡಿ ಕೊಟ್ರೆ 10 ದಿನ ಆದ್ಮೇಲೆ ಒಂದು ಪದ್ಯ ಸರಿ ಬರಲ್ಲ. ಹ್ಮ್. ಅದು ನನ್ನನ್ನು ನೀನು ಬಿಟ್ಟು ಹೋಗಬೇಡ ಅಂತ ಕೊನೆಗೆ ಪದ್ಯ. ಅದೇನ್ ಸಾಹಿತ್ಯಗಳು. ಇಂಥ ಮೂರ್ಖ ಜಗತ್ತು ಇವತ್ತು ರಾಯರ ಮಂತ್ರದ ಬಲ ಅಪ್ಪಣ್ಣಾಚಾರ್ಯರಲ್ಲಿ ಆವಿಷ್ಕಾರ ಆಗ್ಬಿಡುತ್ತೆ. ಪದ್ಯ ರಚನೆ ಮಾಡ್ಕೊಂಡು ಓಡ್ಕೊಂಡು ಬರ್ತಾರೆ. ಹ್ಮ್. ಎಲ್ಲಾ ಪದ್ಯ ಮುಗಿಯುತ್ತೆ. ಹ್ಮ್. ಕೊನೇ ಸೆಂಟೆನ್ಸ್, ಕೊನೆ ಶ್ಲೋಕ ರಾಯ ವೃಂದಾವನದ ಹತ್ತಿರ ಬರ್ತಾ ಇದ್ದಾರೆ. ಯೋ ಭಕ್ತಿಯಾ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ಯಪ್ಪಟೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನ ಹಿ ಭವೇತ್ ತಸ್ಯಾಸುಕಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲಾ. ಮುಂದೆ ವಾಕ್ಯ ಬರ್ತಾ ಇಲ್ಲ. ಹ. ಇನ್ನೊಂದು ಸೆಂಟೆನ್ಸ್ ಬೇಕಲ್ಲಿ. ಹೌದು. ಆ ಛಂದಸ್ ಪೂರ್ಣ ಆಗ್ಲಿಕ್ಕೆ ಕೀರ್ತಿರ್ದಿಗ್ವಿದಿತ ವಿಭೂತಿರತುಲಾ ಅಂತಾರೆ, ಮುಂದೆ ನೆನಪಾಗ್ತಾ ಇಲ್ಲ. ಹ. ಕವಿತಾ ಚಮತ್ಕಾರವೇ ನಿಂತೋಯ್ತು. ಇಲ್ಲಿ ತನಕ ಓಪನ್ ಮಾಡಿದವರು ರಾಯರು, ಇವರೊಂದು ಬೊಂಬೆ ಆಗಿದ್ರು. ಹ್ಮ್. ಲಾಸ್ಟ್ ಸೆಂಟೆನ್ಸ್ ಅವರಿಗೆ ಹೊಳಿತಾ ಇಲ್ಲ. ಈಗ ಅಪ್ಪಣ್ಣಾಚಾರ ಆಗಿದಾರ ಅವರು. ಹೌದು. ಇಲ್ಲಿ ತನಕ ರಾಯರು ಮಾತನಾಡ್ಕೊಂಡು ಬಂದ್ರು, ಹ್ಮ್. ರಾಯರೇ ಒಂದು ರೂಪದಲ್ಲಿ ಅವ್ರನ್ನ ಎಳ್ಕೊಂಡು ಬಂದ್ರು. ಈಗ ಅಪ್ಪಣ್ಣಾಚಾರ ನಿಂತಿದ್ದಾರೆ, ಕಣ್ಣಲ್ಲಿ ದಳದಳ ನೀರು ಸುರಿತಾ ಇದೆ, ಮುಂದೆ ಸೆಂಟೆನ್ಸ್ ಬರ್ತಾ ಇಲ್ಲ. ಹ್ಮ್. ಅಯ್ಯೋ ಇಷ್ಟೆಲ್ಲ ಪದ್ಯ ರಚನೆ ಆಗಿದೆ, ಕೊನೆದು ಪೂರ್ಣ ಆಗ್ತಾ ಇಲ್ಲ, ರಾಯರಿಗೆ ಅರ್ಪಣೆ ಮಾಡೋಣ. ಬೃಂದಾವನದ ಮುಂದೆ ನಿಂತಿದ್ದಾರೆ. ಬೃಂದಾವನ ಮುಂದೆ ನಿಂತಿದ್ದಾರೆ. ಹ್ಮ್. ರಾಯರ ಮೇಲೆಲ್ಲ ಹ್ಮ್. ಒಂದು ಕೊನೆಯ ಶಿಲೆಯನ್ನ ಇಟ್ಟಿದ್ದಾರೆ. ಹ್ಮ್. ಆ ಸಂದರ್ಭದಲ್ಲಿ ವೃಂದಾವನದಿಂದ ರಾಯರನ್ನು ನೋಡ್ಲೇಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ರಲ್ಲ, ಹ್ಮ್. ರಾಯರ ದರ್ಶನ ಮಾಡ್ತಾ ಇರಬೇಕಾದ್ರೆ ವೃಂದಾವನದ ಮೇಲ್ಭಾಗದಿಂದ ಧ್ವನಿ ಬರುತ್ತೆ. ಕೊನೆ ಸೆಂಟೆನ್ಸ್ ಅನ್ನ ವೃಂದಾವನದ ಒಳಗಡೆಯಿಂದ ಹಯಗ್ರೀವ ದೇವರು ಹೇಳ್ತಾರೆ, ಸಾಕ್ಷಿ ಹಯಾಸ್ಯೋತ್ರ ಹಿ. ಇದು ಅಪ್ಪಣ್ಣಾಚಾರ್ಯ ರಚನೆ ಮಾಡಿದ್ದಲ್ಲ, ಹಯಗ್ರೀವ ರೂಪಿಯಾದ ಭಗವಂತ ಸಿಗ್ನೇಚರ್ ಮಾಡ್ತಾನೆ. ಇಲ್ಲಿಯ ತನಕ ರಾಯರ ಮಹಿಮೆಯನ್ನ ಏನೆಲ್ಲ ಹೇಳಿದ್ದೀರಿ ಅಪ್ಪಣ್ಣಾಚಾರ್ಯರೇ, ಇದಕ್ಕೆ ಸರಿ ಅಂತ ಮಾರ್ಕ್ ಕೊಟ್ಟವನು ಸರ್ವಶಕ್ತನಾದ ಸರ್ವೋತ್ತಮನಾದ ನಾರಾಯಣನ ಅವತಾರನಾದ ಹಯಗ್ರೀವ ನಾನು. ಸಾಕ್ಷಿ ಹಯಾಸ್ಯ ಅತ್ರ ಹಿ. ನಿನ್ನ ಪದ್ಯಕ್ಕೆ ಸಾಕ್ಷಿ ಸಿಗ್ನೇಚರ್ ಯಾರ್ದು ಅಂದ್ರೆ ನಂದು. ವಾವ್. ಬಹುಶಃ ನಮ್ಮ ಗುರು ಸ್ತೋತ್ರಗಳಲ್ಲಿ ಹಯಗ್ರೀವನೇ ಬಂದು ಹ್ಮ್. ಹಿಂಗೆ ಸಿಗ್ನೇಚರ್ ಹಾಕಿದ್ದು ಹ್ಮ್. ರಾಯರ ಸ್ತೋತ್ರಕ್ಕೆ, ವಾವ್. ಗುರು ಸ್ತೋತ್ರಗಳು. ಅಂಥ ಅದ್ಭುತವಾದ ಸ್ತೋತ್ರ ರಾಯರ ಸ್ತೋತ್ರ. ಇದನ್ನ ಡೈಲಿ ಎಲ್ಲರೂ ಪಠನೆ ಮಾಡ್ಬೋದಾ? ಖಂಡಿತ ಅವರವರ ಭಾವಶುದ್ಧಿ ಇಟ್ಕೊಳ್ಬೇಕು. ಕೆಲವೊಂದು ಆಚಾರಗಳು ಅಂತ ಇದೆ, ಗುರುಗಳಿಂದ ಉಪದೇಶ ಪಡಿಬೇಕು. ಮತ್ತೆ ನೀವಾಗೆ ಅದನ್ನು ಹೇಳ್ಕೊಳ್ಳಿಕ್ಕಿಲ್ಲ, ಯಾಕೆಂದ್ರೆ ಇದು ಮಂತ್ರ ಇದು. ಅದಕ್ಕೊಂದು ಎಲ್ಲದಕ್ಕೂ ಒಂದು ಪ್ರಧಾನಮಂತ್ರಿ ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ. ಪ್ರೋಟೋಕಾಲ್ ಇರುತ್ತೆ. ಹಾಗೆ ಇದು ದೊಡ್ಡವರ ಬಳಿ ಹೋಗ್ಬೇಕಾದ್ರೆ ಒಂದಷ್ಟು ರೂಲ್ಸ್ಗಳಿದೆ, Okay. ಅದನ್ನು ಅನುಷ್ಠಾನ ಮಾಡ್ಕೊಂಡು ಹೇಳ್ಬೋದು. Okay. ನೋಡಿ, ಇಲ್ಲೊಂದು ಸ್ವಾರಸ್ಯ ಇದೆ. ಈಗ ನೀವು ಇನ್ನೊಂದು ಪ್ರಶ್ನೆ ಕೇಳಬೇಕಿಲ್ಲಿ. ನಿಮ್ಮ ಪ್ರಶ್ನೆ ನಾನೇ ಕೇಳ್ಕೊಳ್ತೀನಿ. ಖಂಡಿತವಾಗ್ಲು. ಎದೆಯಲ್ಲಿ ರಾಮನನ್ನು ತೋರಿಸಿದ್ರು, ಹೌದು. ತಲೆಯಲ್ಲಿ ಕೃಷ್ಣನನ್ನ, ಉಡುಪಿ ಕೃಷ್ಣನನ್ನ ಒಲಿಸಿಕೊಂಡ್ರು, ನರಸಿಂಹನನ್ನು ಒಲಿಸಿಕೊಂಡ್ರು. ಇಲ್ಲಿ ಯಾಕೆ ಹಯಗ್ರೀವ ಬಂದ? ಹೌದು. ಹಯಗ್ರೀವ ದೇವರು ಯಾಕೆ ಬಂದ್ರು? ಓಕೆ. ತುಂಬಾ ಸುಲಭ. ತುಂಗಭದ್ರಾ ನದಿ ಹರಿತಾ ಇದೆ, ಹ್ಮ್. ಆ ನದಿ ಪಕ್ಕದಲ್ಲೇ ರಾಯ ವೃಂದಾವನ. ಹೌದು. ಇವತ್ತೆಲ್ಲ ಏನು ಅಂದ್ರೆ ಸ್ವಲ್ಪ ಎಲ್ಲ ನದಿ ಹಿಂದೋಗಿದೆ, ಸ್ಟ್ರಕ್ಚರ್ ಎಲ್ಲ ಹೀಗೆ. ನದಿಗೆ ಅಂಟುಕೊಂಡೇ ರಾಯ ವೃಂದಾವನ. ಹೌದು. ತುಂಗಭದ್ರಾ ನದಿ ಹುಟ್ಟಿದ್ದೆಲ್ಲಿ? ನಮ್ಮ ಕರ್ನಾಟಕದ ಇತಿಹಾಸ ನೋಡಿದ್ರೆ ತುಂಗಾ ನದಿ ಹುಟ್ಟಿದ್ದು ಕುದುರೆ ಮುಖದಲ್ಲಿ, ಮಂಗಳೂರು. ಹಾ. ಕುದುರೆ ಮುಖ ಅಂದ್ರೆ ಏನು? ಹಯಗ್ರೀವ. ತುಂಗಾ ನದಿಯಲ್ಲಿ ಯಾರು ಇರ್ತಾರೆ? ಹಯಗ್ರೀವ. ಹಯಗ್ರೀವ ಇರ್ತಾನೆ. ಹ್ಮ್. ತುಂಗೆಯಲ್ಲಿ ನಿಂತ ಹಯಗ್ರೀವ. ಅಪ್ಪಣ್ಣಾಚಾರ್ಯ ನದಿಯಿಂದ ಈಜ್ಕೊಂಡು ಸ್ತೋತ್ರ ಹೇಳ್ಕೊಂಡು ಬಂದ್ರಲ್ವಾ, ಹ್ಮ್. ನಿಮ್ದು ಎಲ್ಲಾ ಮಂತ್ರ ಕೇಳಿಸ್ಕೊಂಡವನು ತುಂಗೆಯಲ್ಲಿರುವ ಹಯಗ್ರೀವ ನಾನು, ಅದಕ್ಕೆ ನಾನು ಸಿಗ್ನೇಚರ್ ಆಗ್ತೀನಿ. ಎಂತ ಅದ್ಭುತವಾದಂತಹ ಮಾತು. ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ? ಸಂಬಂಧ. ಕರ್ನಾಟಕದಿಂದ ಆಂಧ್ರಕ್ಕೆ ಸಂಬಂಧ ಬಂತ ಇಲ್ವಾ? ಬಂತು. ತುಂಗಾ ನದಿ ಹರಿದು ಬರೋದು ಕುದುರೆ ಮುಖದಿಂದ. ಬಂತು. ಎಷ್ಟು ಒಂದೊಂದು ಮಾತಿಗೂ ಎಷ್ಟು ಅರ್ಥಗಳಿದೆ ನೋಡಿ ಹೌದು. ರಾಯರ ಸ್ತೋತ್ರಗಳಲ್ಲಿ. ಇದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ರೆ ರಾಯರ ಸ್ತೋತ್ರ ಮಾಡ್ಲೇಬೇಕು. ಮಾಡ್ಲೇಬೇಕು. ಹೌದು. ಸುಮ್ಮನೆ ಕಾಲಹರಣ ಮಾಡ ಅಂದ್ರೆ ನಿಮಗೇನು ಅಂದ್ರೆ ದೊಡ್ಡ ಕಲ್ಪವೃಕ್ಷವೇ ನಿಮ್ ಮನೆಗೆ ಬಂದು ಕೂತಿದೆ, ಹೌದು. ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಹೌದು. ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ. ಹೌದು. ರಾಯರನ್ನ ಉಪಯೋಗಿಸ್ಕೊಳ್ಳಿ, ಕಲಿಯುಗದಲ್ಲಿ ರಾಯರನ್ನ ಉಪಯೋಗಿಸ್ಕೊಳ್ಳಿ ಅಂತ ಅಪ್ಪಣ್ಣಾಚಾರ್ಯ ಜಗತ್ತಿಗೊಂದು ವಿಶ್ವ ಸಂದೇಶ. ಓಕೆ. ನಿಮ್ 1000 ಕಷ್ಟ ಇರಲಿ, ಹ್ಮ್. ಕಲಿಯುಗದಲ್ಲಿ ರಾಯರಿದ್ದಾರೆ, ರಾಯರೆನ್ನಿ. ಓಕೆ.
ಈ ಒಂದು ಮಂತ್ರದಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಸಾಲು ಯಾವುದು? ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾನು ತುಂಬಾ ನಿಮ್ಮ ಮನಸ್ಸಿಗೆ ಅನ್ನೋದಕ್ಕಿಂತ ಆತ್ಮಕ್ಕೆ ಹತ್ತಿರವಾದಂತಹ ಸಾಲುಗಳೇ. ಅದರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ತುಂಬಾ ಕನೆಕ್ಟ್ ಆಗುವಂತಹ ಸಾಲು ಒಂದು? ಯಾವಾಗಲೂ ನಾನು ರಾಯರನ ತಾಯಿ ಅಂತಾನೆ ಆಲೋಚನೆ ಮಾಡ್ತಾ ಇರ್ತೀನಿ. ಅದರಲ್ಲಿ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ ನ ವಿದ್ಯತೆ. ಕಲಿಯುಗದಲ್ಲಿ ನಮಗೆ ಶಾಪ ಕೊಟ್ಟಿದ್ದು ಉಲ್ಲೇಖ ಇಲ್ಲ ರಾಯರು. ಅನುಗ್ರಹ ಮಾಡೋದ್ರಲ್ಲಿ ರಾಯರಿಗಿಂತ ಅದ್ಭುತ ಇನ್ನೊಬ್ಬರಿಲ್ಲ. ಅಂದರೆ ಜನಮುಖಿಯಾಗಿ ತುಂಬಾ ಜನ ಅನುಗ್ರಹ ಪುರುಷರು, ರಾಯರಿಗಿಂತ ಉತ್ತಮ ದೇವತೆಗಳು ಎಲ್ಲರೂ ಇದ್ದಾರೆ. ಸಾಮಾನ್ಯ ಜನರ ಪಾಲಿಗೆ ನೀನು ಹೋಗಪ್ಪ, ಕೆಲವೊಮ್ಮೆ ಯಾರಾದರೂ ದೊಡ್ಡವರು ನೀನು ಹೋಗು, ಅವ್ರಿಗೊಂದು ಪ್ರಶಸ್ತಿ ಬರಲಿ ಅಂತ ಏನು ಮಾಡ್ತಾರೆ, ನೀನು ಹೋಗು. ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಕಲಿಯುಗದಲ್ಲಿ ನೀವು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈ ಗುರು ಹತ್ರ ಹೋಗಲ್ಲ, ಆ ಗುರು ಹತ್ರ ಇಲ್ಲೋ ಇಲ್ಲೋ ಇಲ್ಲೋ, ತುಂಬ ಡೈವರ್ಷನ್ ಬೇಡ, ನೀವು ರಾಯರ ಹತ್ರ ಹೋಗಿ ಅಂತ ಕಳಿಸ್ಕೊಟ್ಟಿ. ಅದಕ್ಕೆ ರಾಘವೇಂದ್ರ ಅನ್ನ ವಿದ್ಯತೆ, ರಾಯರ ಹತ್ರ ಹೋಗಿ. ನನಗೆ ತುಂಬ ರಾಯರ ವಿಚಾರಗಳನ್ನು ಹೇಳ್ತಾ, ರಾಯರ ಬಗ್ಗೆ ಒಂದು ನನ್ನ ಸ್ವಂತ ಅನುಭವದ ಜೊತೆಗೆ ಇದ್ರ ಜೊತೆಗೆ ಹಂಚ್ಕೊಂಡ್ಬಿಡ್ತೇನೆ. ರಾಯರ ಬಗ್ಗೆ ಒಂದು ಭಾವನೆಗಳೇನು ಅಂದರೆ, ಸುಮ್ಮನೆ ನಾನು ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತೇನೆ, ಪ್ರವಚನಗಳಿಗೆ ಹೋಗ್ತೇನೆ, ಭಾಗವತ ಪ್ರವಚನಗಳನ್ನು ಹಳ್ಳಿಗಳಿಗೆ ಹೋಗ್ತೇನೆ. ಒಂದು ಬಾರಿ ಮಂಗಳೂರಿಗೆ ಹೋದೆ. ಮಂಗಳೂರಿಗೆ ಹೋದಾಗ ಅಲ್ಲಿ ಒಂದು ನೆಲ್ಲಿಕಾಯಿ ಮಠ ಅಂತ ಇದೆ, ಸಿಟಿ ಮಧ್ಯದಲ್ಲಿದೆ. ನಾನು ರಾತ್ರಿ ಮಲ್ಕೊಂಡಿದ್ದೆ. ಅದು ತುಂಬ ಒಳ್ಳೆ ಕಾರಣಿಕ. ಅಲ್ಲೂ ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾರೆ ಗುರುವಾರದ ದಿನ. ಅಲ್ಲಿ ಮಲ್ಕೊಂಡಿದ್ದೆ. ರಾತ್ರಿ ಕನಸಲ್ಲಿ ರಾಯರು ಬಂದರು. ಹೇಗಿತ್ತು ಅವ್ರ ಆಕಾರ? ರಾಯರ ಆಕಾರ ಅದ್ಭುತ ತೇಜೋ ರೂಪದಲ್ಲಿ ಬಂದರು ರಾಯರು. ಅದ್ಭುತವಾದ ತೇಜಸ್ಸು, ದೇವತೆಗಳ ತೇಜಸ್ಸು. ಒಂದು ಸಾವಿರಾರು ಜನ ಇದ್ದಾರೆ, ಅದರ ಮಧ್ಯದಲ್ಲಿ ತೇಜಪುಂಜವಾದ ರಾಯರ ಚಿತ್ರಣ. ಗದ್ದೆ ನಾಟಿ ಆಗ್ತಾ ಇದೆ, ಎಲ್ಲ ಕಡೆ ಹಸಿರು ಬಯಲು, ಅದರ ಮಧ್ಯದಲ್ಲಿ ರಾಯರು ಆ ಗದ್ದೆಯ ತೇವರಿ ಅಂತ ಹೇಳ್ತಾರೆ, ಅದ್ರ ಮೇಲೆ 5 ನಿಮಿಷ ಕೂತ್ಕೊಂಡು ಎದ್ದು ಹೋದ್ರು. ಆ ಕನ್ಸಲ್ಲಿ ಹೇಳ್ತಾರೆ, ಇದು ಗದ್ದೆ, ಇದು ತೇವರಿ, ಅದ್ರ ಮೇಲೆ ನಾನು ಕೂತಿದ್ದೀನಿ, ಆ ಜಾಗದಲ್ಲಿ ನೀನು ಮಲಗಿದೆ ಅಂದ್ಬಿಟ್ಟು ಹೋಗ್ಬಿಟ್ರು. ಅಷ್ಟೇ ಕನಸು. ಎದ್ದ ಮೇಲೆ ಅವ್ರಿಗೆ ಹೇಳಿದೆ, ನೋಡಿ ನನಗೆ ಒಂದು ಅನ್ನಿಸ್ತಾ ಇದೆ, ಈ ಜಾಗ ಮೊದಲು ನಾಟಿ ಮಾಡುವ ಗದ್ದೆಯ ಜಾಗ ಆಗಿತ್ತು, ಇವತ್ತು ಸಿಟಿ ಆಗಿದೆ, ಇಲ್ಲಿ ರಾಯರು ಬಂದು ಹೋಗಿದ್ದಾರೆ. ನಿಮ್ಮ ಈ ಸಂವಾದಕ್ಕೆ ನಾನು ಬರಲಿಕ್ಕೆ ಪುಸ್ತಕಗಳನ್ನು ಓದ್ತಾ ಇದ್ದೆ. ಆ ಕಥೆಯಲ್ಲಿ ಬಂದಿದೆ, ರಾಯರು ಉಡುಪಿ ಕೃಷ್ಣನ ಅನುಗ್ರಹ ಪಡೆದು ಮಂಗಳೂರು ಮೇಲೆ ರಾಮನಾಥ್ಪುರಕ್ಕೆ ಬಂದು ಅಲ್ಲಿಂದ ಪಂಡ್ರಾಪುರದ ಕಡೆ ಹೋದರು. ನನಗೆ ಕನಸು ಬಿದ್ದು 15 ವರ್ಷ ಆಗಿತ್ತು. ನಿಮ್ಮ ಜೊತೆಗೆ ಇವತ್ತು ಸಂವಾದಕ್ಕೆ ಬಂದಿದ್ದೀನಿ, ಉತ್ತರ ಸಿಕ್ಕಿದೆ. ರಾಯರು ಉಡುಪಿಯಿಂದ ಮಂಗಳೂರಿಗೆ ಹೋಗ್ತಾ ಆ ಜಾಗದಲ್ಲಿ ಕೂತ್ಕೊಂಡು ಹೋಗಿದ್ದಾರೆ. ಇವತ್ತಲ್ಲಿ ರಾಯರ ಮಠ ಆಗಿದೆ. ತುಂಬಾ ಕಡೆ ರಾಯರ ಸನ್ನಿಧಾನ ಹೆಚ್ಚು ಕೆಲಸ ಎಲ್ಲಿ ಮಾಡ್ತಾ ಇದೆ, ಅಲ್ಲೆಲ್ಲ ರಾಯರು ಬಂದು ಹೋಗಿರ್ತಾರೆ. ಅವರ ನೆರಳಿನ ಹಿನ್ನೆಲೆಯಲ್ಲಿ ಅಷ್ಟು ಅದರಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇರುತ್ತೆ. ಇವತ್ತು ನಿಮ್ಮ ಕಾಕತಾಳಿಯೋ ಏನೋ ಗೊತ್ತಿಲ್ಲ, ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲೂ ಸಹ ಒಂದು ಗದ್ದೆ ಫೋಟೋ ಇದೆ. ಕರೆಕ್ಟ್. ನಾನು ಕೃಷಿಕ, ನಾನು ಗದ್ದೆ ಎಲ್ಲ ಇದೆ ನಂದು, ನನ್ನ ಗುರುಕುಲ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನೇ ಮಕ್ಕಳನ್ನ ಕರ್ಕೊಂಡೋಗಿ ನಾಟಿ ಮಾಡಿಸ್ತೇನೆ. ನಾನು ನಾಟಿ ಮಾಡ್ತೇನೆ, ನಮ್ಮದೇ ಹೊಲ ಗದ್ದೆ. ನನಗೆ ಆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಆ ಗದ್ದೆ ಫೋಟೋ ಹಾಕೊಂಡು ಅಲ್ಲಿ ರಾಯರ ಚಿಂತನೆ ಮಾಡ್ಕೊಂಡು ಬಂದಿದೆ. ಗುರುಗಳೇ, ಇನ್ನ ನಿಮ್ಮ ಒಂದು ಗುರುಕುಲದ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ವಿಶೇಷವಾಗಿದೆ ಅಂತ ಅನ್ನಿಸ್ತು. ಬಿಕಾಸ್ ಈ ಒಂದು ನಾಟಿ ಮಾಡಿಸೋದಿರ್ಬೋದು ಅಥವಾ ಒಂದು 360 ಡಿಗ್ರಿಲಿ ಆ ಒಂದು ದಿವ್ಯ ಚೇತನ ಇರೋ ಒಂದು ಮಗುಗೆ ಏನೇನು ಬೇಕೋ ಎಲ್ಲಾನು ಸಹ ಕಲಿಸುವಂತಹ ಒಂದು ಗುರುಕುಲ ಅಂತ ನನಗೆ ಮಂದಟ್ಟಾಗಿದೆ. ಆ ಗುರುಕುಲದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕಿದ್ರೆ. ನಮ್ಮ ಮೆಕಾಲೆ ಕಥೆ ಗೊತ್ತಿದೆ ನಿಮಗೆ. ಅವರು ಭಾರತ ಪರ್ಯಟನೆ ಮಾಡಿದ ವ್ಯಕ್ತಿ, ವಿದೇಶದ ಮೆಕಾಲೆ. ಅವರು ಬಂದಾಗ 42,000 ಗುರುಕುಲಗಳಿತ್ತು ನಮ್ಮ ಭಾರತ ದೇಶದಲ್ಲಿ. ಅವನಿಗೆ ಈ ಭಾರತ ದೇಶದ ಸಂಸ್ಕೃತಿಯನ್ನ ನಾಶ ಮಾಡದೇನೆ ತಮ್ಮ ಸ್ಥಾಯಿ ನಿರಂತರ ಇಲ್ಲಿ ಅವರ ಏನು ತಮ್ಮ ಪ್ರಭುತ್ವವನ್ನು ಸಾಧಿಸ್ಲಿಕ್ಕೆ ಬರೋದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಗುರುಕುಲ ಪದ್ಧತಿಯನ್ನ ನಾಶ ಮಾಡಬೇಕು, ಅವಾಗ ಸಂಸ್ಕಾರ ಸಂಸ್ಕೃತಿಗಳು ನಾಶ ಆಗುತ್ತೆ ಅಂತ ಮೆಕಾಲೆ ಮಾಡಿದ ಇತಿಹಾಸಗಳನ್ನ ನಾವು ನೆನಪು ಮಾಡಿಕೊಂಡ್ರೆ, ಇವತ್ತು ಪಾಶ್ಚಾತ್ಯರ ದಾಳಿ ಇರ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಸಮಗ್ರ ವಿಶ್ವದ ಎಲ್ಲ ಕೆಟ್ಟತನ ಅಂಗೈಯಲ್ಲಿ ಸಿಗ್ತಾ ಇದೆ. ನಾನು ಅದರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ನನಗಿಂತ ಹೆಚ್ಚು ನಿಮಗೆ ಅದರ ಪರಿಚಯ ಇರುತ್ತೆ, ಸಮಾಜದ ನಡುವೆ ಇದ್ದವರಿಗೆಲ್ಲ ಗೊತ್ತಿರುತ್ತೆ.
ಹಾಗಾಗಿ ಇವತ್ತೇನಾಗಿದೆ, ಮನೆಗಳಲ್ಲಿ ಈಗ ಮೊದಲು ಬ್ರಾಹ್ಮಣರು ಅವರು ಸರಿಯಾಗಿರಬೇಕು. ಬ್ರಾಹ್ಮಣ ಕನ್ಯೆಯರಲ್ಲಿಯೂ ಸಾಕಷ್ಟು ದೋಷಗಳು. ಇವತ್ತಿನ ಪ್ರಭಾವ ಅನ್ನೋದು ಮನುಷ್ಯರಿಗೆ, ಯಾವ ಮನುಷ್ಯರು ಬಾಯಿಗೆ ಉಪ್ಪು ಹುಳಿ ಖಾರ ಹಾಕೊಂಡ್ರು ಒಂದೇ ರುಚಿ ಬರುತ್ತೆ. ಹೌದು. ಜಗತ್ತಿನ ವಿಷಯಗಳ ಆ ವೇಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ವಿಭಾಗ ಇಲ್ಲ, ಎಲ್ಲರಿಗೂ ಒಂದೇ ಥರ ಅಪ್ಪಳಿಸುತ್ತೆ. ಹ್ಮ್. ಅದು ನಮ್ಮ ಬ್ರಾಹ್ಮಣ ವಲಯದಲ್ಲಿಯೂ ಕೂಡ ತುಂಬ ಹೆಣ್ಮಕ್ಕಳು ಅಂತಹದ್ದಕ್ಕೆ ಸಿಕ್ಕಾಕೊಂಡು ಯಾವ ಹಿಂದಿನ ಪ್ರಾಚೀನ ಪರಂಪರೆಯ ಸಂಸ್ಕಾರ ಸಂಸ್ಕೃತಿಗಳಿತ್ತು ಅದು ನಶಿಸಿ ಹೋಗ್ತಾ ಇದೆ ಅಂತ ನಮ್ಮ ಗುರುಗಳಾದ ನಮಗೆ ಸರ್ವಸ್ವ ವಿಶ್ವೇಶತೀರ್ಥರು, ಆ ವಿಶ್ವೇಶತೀರ್ಥರು ಒಂದು ಮಾರ್ಗದರ್ಶನ ಮಾಡಿದರು. ಇದು ಗೃಹಸ್ಥರೇ ನಡೆಸಬೇಕು, ಹೆಣ್ಮಕ್ಕಳ ಗುರುಕುಲ ಅಂದಾಗ ಒಂದು ಹೆಣ್ಣಿನ ಪಾತ್ರ ಜಾಸ್ತಿ ಇರುತ್ತೆ, ಅದು ಸಂಘ ಸಂಸ್ಥೆಗಳು ಅಂದರೆ ತುಂಬ ದೊಡ್ಡ ಜವಾಬ್ದಾರಿ ಆಗುತ್ತೆ, ಅದರ ಹೊಣೆಗಾರಿಕೆಯನ್ನು ನೀವು ದಂಪತಿಗಳು ತಗೊಳ್ಬೇಕು ಅಂತ ಹೇಳಿದರು. ನನ್ನ ಮನೆಯವಳು ಶ್ರೀಮತಿ ಸರಯು, ಅವಳು ಲೌಕಿಕ ಶಿಕ್ಷಣವನ್ನು ಮತ್ತು ನಮ್ಮ ಸಂಸ್ಕಾರಗಳನ್ನು ಚೆನ್ನಾಗಿ ಪಡೆದವಳು. ಅವಳ ಸಹಕಾರ ಇರೋದ್ರಿಂದ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಒಂದು 24 ಜನ ಹೆಣ್ಮಕ್ಕಳು ಒಂದು 6 ವರ್ಷದಿಂದ ಅವರಿಗೆ ಮ್ಯೂಸಿಕ್ ಎಲ್ಲ ಹೇಳ್ಕೊಡ್ತೀವಿ, ಸಂಗೀತ ಹೇಳ್ಕೊಡ್ತೀವಿ, ಮಹಾಭಾರತ, ರಾಮಾಯಣ ಇವುಗಳನ್ನು ಹೇಳ್ಕೊಡ್ತೀವಿ. ಸಂಸ್ಕೃತದಲ್ಲಿ ಪ್ರಥಮ ಕಾವ್ಯ ಸಾಹಿತ್ಯ ಅಂತಿದೆ, ವಿದ್ವತ್ತು ಅಂತ, ಅದರ ಶಿಕ್ಷಣ ಆಗುತ್ತೆ. ಮತ್ತು ಶಾಲೆಗಳಲ್ಲಿ ನಮ್ಮ ಗುರುಕುಲದ ಮಕ್ಕಳು ಯಾವ ಶಾಲೆಗೆ ಈಗ 10th 3 ವರ್ಷದಿಂದ ಓದಿಸ್ಕೊಂಡು ಬರ್ತಾ, ಅಂದರೆ 3 ಬ್ಯಾಚ್ ಆಯಿತು ನಮ್ಮ ಗುರುಕುಲದಲ್ಲಿ. 3 ಬ್ಯಾಚಿನಲ್ಲಿಯೂ ಪ್ರತಿ ಮಕ್ಕಳು ಆ ಶಾಲೆಗೆ ಫಸ್ಟ್ ಬಂದಿದ್ದಾರೆ. ಆದ್ದರಿಂದ ಲೌಕಿಕ ಶಿಕ್ಷಣದ ಕೊರತೆ ಆಗಬಾರ್ದು, ಅಧ್ಯಾತ್ಮ ಅಂಥೇಳಿ ಲೌಕಿಕದಲ್ಲಿ ವಂಚಿತರಾಗಬಾರ್ದು, ಲೌಕಿಕ ಅಂತ ಹೇಳಿ ನಮ್ಮ ಸನಾತನ ಕಾರಗಳ ನಾಶ ಆಗಬಾರ್ದು. ಅದರ ಜೊತೆಗೆ ಹೆಣ್ಮಕ್ಕಳಲ್ಲಿ ಎಷ್ಟು ಸಂಸ್ಕಾರ ತುಂಬಿದ್ರೂ ಅದೇನಾಗುತ್ತೆ ಅಂದರೆ ಮುಂದಿನ ಆ ಎಲ್ಲ ಬೆಳವಣಿಗೆ ಅವರ ಮಕ್ಕಳಲ್ಲಿ ಕಾಣ್ಬೋದು. ಹಾಗಾಗಿ ಆ ಸಂಸ್ಕಾರ ಸರಿಯಾಗಬೇಕು ಅಂದರೆ ಒಂದು ಹೆಣ್ಣು ಸರಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಈಗ ಸುಮಾರು ಒಂದು ಬ್ಯಾಚು ಒಂದು ಹಂತ ರೆಡಿ ಆಯ್ತು. ಈಗ 5 ವರ್ಷಗಳ ಸಂಪನ್ನ ಆಗಿ ಈಗ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಮಕ್ಕಳು ಕೂಡ ತುಂಬ ಶ್ರದ್ಧೆಯಿಂದ ಅದನ್ನು ಅರ್ಥ ಮಾಡ್ಕೊಂಡು ಇಷ್ಟ ಆಗಿದೆ. ಯಾವಾಗ ನಾವು ಇಷ್ಟ ಆಗುವಾಗ ಹೇಳ್ತೀವಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಆದ್ದರಿಂದ ತಂದೆ ತಾಯಿಗಳ ಕರ್ತವ್ಯದಲ್ಲೂ ಕೆಲವು ತಪ್ಪುಗಳಿದೆ ಅನ್ನೋದು ನಮ್ಮ ಗುರುಕುಲ ಮಾಡಿದ ಮೇಲೆ ಗೊತ್ತಾಯಿತು. ಮಕ್ಕಳ ತಪ್ಪುಗಳನ್ನು ಎಣಿಸಬಾರ್ದು. ಯಾಕೆಂದರೆ ನಾವು ಮಕ್ಕಳ ಮನಸ್ಸು ಒದ್ದೆ ಮಣ್ಣಿದ್ದ ಹಾಗೆ. ನೀವು ಒದ್ದೆ ಮಣ್ಣನ್ನು ತೆಗೆದುಕೊಂಡು ಈಗ ಕ್ಲೈ ಅಂತ ಇಟ್ಕೊಳ್ಳಿ, ಒದ್ದೆ ಮಣ್ಣು ಅಂದರೆ ಗೊತ್ತಾಗಲ್ಲ ಮಕ್ಕಳಿಗೆ, ಕೆಮ್ಮಣ್ಣು ಅಥವಾ ಒಂದು ಇವತ್ತೆಲ್ಲ ಕ್ಲೇ ಸಿಕ್ಬಿಡುತ್ತೆ. ಆ ಕ್ಲೇನ ತಗೊಂಡು ನೀವು ರಾಕ್ಷಸ ಪ್ರತಿಮೆಯನ್ನು ಮಾಡ್ಬೋದು, ದೇವತಾ ಪ್ರತಿಮೆಯನ್ನು ಮಾಡ್ಬೋದು, ಅದು ನಿಮ್ಮ ಕೈಲಿದೆ. ಮಕ್ಕಳ ಮನಸ್ಸು ಆ ಕ್ಲೇ ಇದ್ದ ಹಾಗೆ, ಒದ್ದೆ ಮಣ್ಣು ಇದ್ದ ಹಾಗೆ, ಜೇಡಿ ಮಣ್ಣು, ಅದರಲ್ಲಿ ನೀವು ರಾಕ್ಷಸರನ್ನು ಮಾಡ್ತೀರಿ ಅಥವಾ ದೇವತೆಗಳನ್ನು ಮಾಡ್ತೀರಿ. ಆ ಮಕ್ಕಳು ಒದ್ದೆ ಮಣ್ಣಿನ ಥರ, ಅದನ್ನು ಮಾಡೋ ಹೊಣೆಗಾರಿಕೆ ಸಮಾಜದ್ದಿದೆ. ಇದನ್ನು ನಮ್ಮ ಗುರುಗಳು ನಮಗೆ ಬೋಧಿಸಿದರು. ಇವತ್ತು ನಮ್ಮ ಮಕ್ಕಳು ದೇವತಾ ಪ್ರತಿಮೆಗಳಾಗಿದ್ದಾರೆ, ರಾಕ್ಷಸ ಪ್ರತಿಮೆ ಆಗಲಿಲ್ಲ. ಅದು ಗುರುಗಳ ಅನುಗ್ರಹ. ಅವರಿಗೆ ಎಲ್ಲ ವಿಧವಾದ ಸಂಗೀತ, ನೃತ್ಯ, ಸಾಹಿತ್ಯ, ಕಲೆಗಳು, ಭಾಷಣ, ಇಂಗ್ಲೀಷ್ ಕಲಿಕೆ, ಸಂಸ್ಕೃತ ಕಲಿಕೆ, ಎಲ್ಲದರಲ್ಲೂ ಅವ್ರನ್ನ ಮುಂದೆ ತರಬೇಕು ಅನ್ನುವ ಕನಸಿದೆ. ಎಷ್ಟೋ ಜನ ಸಮಾಜದ ಅನೇಕ ಸಂತರ ಮಾಡ್ತಾ ಇದ್ದಾರೆ. ನಂದೇನು ದೊಡ್ಡ ಸಾಹಸ ಅಂತ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಲ್ಲ, ಅಗತ್ಯ ತುಂಬ ಇದೆ. ಆದರೆ ಒಂದು ನಾನು ತುಂಬ ಹೆಮ್ಮೆ ಪಡುವುದೇನು ಅಂದರೆ ನಮ್ಮ ಸಮಾಜದಲ್ಲಿ ಇಂಥ ಕೆಲಸ ತುಂಬ ಆಗಬೇಕು ಅಂತ ಕೆಲವೊಮ್ಮೆ ಹೇಳ್ತಿರ್ತೀರಿ, ಯಾರೂ ಮಾಡಲ್ಲ. ನಾನು ಕಂಡ ಅನುಭವ ಏನು ಅಂದರೆ ಮೊದಲು ನಾವು ಮಾಡಬೇಕು ಒಳ್ಳೆ ಕೆಲಸ. ನಮ್ಮನ್ನು ನೋಡಿ 10 ಜನ ಮಾಡ್ತಾರೆ. ಆ ಒಳ್ಳೆ ಕೆಲಸದಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾನು ಗುರುಕುಲ ಆರಂಭ ಮಾಡಿದ ಮೇಲೆ ಅದೇ ಸ್ಫೂರ್ತಿಯಿಂದ ಅನೇಕರು ಈ ಗುರುಕುಲ ಪದ್ಧತಿಯನ್ನು ಆರಂಭ ಮಾಡಿದ್ದಾರೆ. ಇದು ತುಂಬ ಒಳ್ಳೆಯದು ಅಂತ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇಂಥ ಒಂದು ಪರಿವರ್ತನೆ ಸಮಾಜದಲ್ಲಿ ಆದರೆ ಮತ್ತೆ ನಮ್ಮ ಹಿಂದೂ ರಾಷ್ಟ್ರ ಎಷ್ಟೋ ವರ್ಷಗಳ ಕಾಲ ಸ್ಥಿರವಾಗಿ ನಿಲ್ಲುತ್ತೆ. ಆದ್ದರಿಂದ ಹಿಂದಿನ ಕಾಲದ ಗುರುಕುಲ ಪದ್ಧತಿಯನ್ನು ಹೆಚ್ಚೆಚ್ಚು ಮಾಡಿ ಅಂತ ನನಗೆ ಅನಿಸುತ್ತೆ. ಏನೋ ಯಥಾಶಕ್ತಿ ನಮ್ಮ ಮನೆಯಲ್ಲೇ ಆ ಮಕ್ಕಳೆಲ್ಲ ವಾಸ ಮಾಡಿಕೊಂಡಿರ್ತಾರೆ, ಅವರಿಗೆಲ್ಲ ಮುಖದ ವಿದ್ಯಾದಾನಗಳನ್ನು ಮಾಡಿಕೊಂಡು ಯಥಾಶಕ್ತಿ ಕಾಲ ಕಳೀತಾ ಇದ್ದೇವೆ. ಸನಾತನ ಧರ್ಮದ ಏಳಿಗೆಗೆ ದಾರಿದೀಪ ನಿಮ್ಮ ಗುರುಕುಲ ಅಂತ ಹೇಳ್ಬೋದು. ಏನೋ ಯಥಾಶಕ್ತಿ. ಅದ್ಭುತ ಗುರುಗಳೇ. ಗುರುಗಳೇ, ಇನ್ನು ಪ್ರಹ್ಲಾದರು ಆದಮೇಲೆ ವ್ಯಾಸರಾಜರಾದ್ಮೇಲೆ ರಾಯರು. ಈ ಒಂದು ದಿವ್ಯ ಆತ್ಮ ಯಾಕೆ ಪದೇ ವಾಪಸ್ಸು ಮನುಕುಲದ ಉದ್ಧಾರಕ್ಕೆ ಭೂಮಿಗೆ ಬರ್ತಾ ಇದೆ? ನೀವು ದಿವ್ಯ ಆತ್ಮ ಅಂತ ಹೇಳಿದ ಮೇಲೆ ಉದ್ಧಾರಕ್ಕೆ ಬರ್ತಾನೆ ಇರ್ತಾರೆ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತದಲ್ಲೇ ಮಾತಿದೆ. ನರಸಿಂಹದೇವರು ಕಾಣಿಸ್ಬಿಡ್ತಾರೆ ಪ್ರಹ್ಲಾದನಿಗೆ, ಬಾ ನಿನ್ನನ್ನು ಮೋಕ್ಷ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅವ್ರು ಬರಲ್ಲ ಅಂತಾರೆ. ನಾನು ನಿನ್ನ ಜೊತೆಗೆ ಮೋಕ್ಷಕ್ಕೆ ಬಂದರೆ ನನ್ನ ಜೊತೆಗಿರೋರ್ನೆಲ್ಲ ಯಾರು ಮೋಕ್ಷಕ್ಕೆ ಕರ್ಕೊಂಡು ಬರೋರು?
ಹಾಗಾಗಿ ನಮ್ಮಿಂದ ಅವ್ರಿಗೆ ಮೋಕ್ಷ ಡಿಲೇ ಆಗ್ತಾ ಇದೆ. ಹ್ಮ್. ರಾಯರು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಹ್ಲಾದ ರಾಜರಾದಾಗ, ಹ್ಮ್. ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷು ಏಕಃ. Okay. ಈ ತುಂಬಾ ದುಃಖಿತವಾದ ಸಮಾಜವನ್ನ ಕೈಬಿಟ್ಟು ಹ್ಮ್. ಸ್ವಾರ್ಥಿಯಾಗಿ ನಾನೊಬ್ಬನೇ ಮೋಕ್ಷಕ್ಕೆ ಬರಲ್ಲ. ಇದು ದಿವ್ಯ ಚೇತನದ ನುಡಿಗಳು ಹೀಗಿರುತ್ತೆ. ಹ್ಮ್. ಮಹಾಭಾರತದ ಕಥೆಯಲ್ಲಿ ಹ್ಮ್. ಧರ್ಮರಾಜ ಮಾಡಿದ ಪ್ರಾಮಾಣಿಕತನಕ್ಕೆ ವಿಮಾನ ಬರುತ್ತೆ ದೇವಲೋಕದಿಂದ ಕರ್ಕೊಂಡು ಹೋಗ್ಲಿಕ್ಕೆ. ಅವನೇನು ವಿಮಾನ ಹತ್ತಬೇಕು ಅನ್ಬೇಕಾದ್ರೆ ಒಂದು ನಾಯಿ ಬರುತ್ತೆ. ಹ್ಮ್. ಧರ್ಮರಾಜ ನನ್ನನ್ನು ಕರ್ಕೊಂಡು ಹೋಗು. ಹ್ಮ್. ಧರ್ಮರಾಜ ಹೇಳ್ತಾನೆ ಈ ನಾಯಿನೂ ಕರ್ಕೊಂಡು ಬರ್ತೀನಿ ಹ್ಮ್. ವಿಮಾನದಲ್ಲಿ ಸ್ವರ್ಗಲೋಕಕ್ಕೆ ಅಂತ. ಹ್ಮ್. ಅವಾಗ ಆ ದೇವತೆಗಳು ಹೇಳ್ತಾರೆ ಇಲ್ಲ, ಹ್ಮ್. ನಾಯಿಗೆ ಬರುವ ಅರ್ಹತೆ ಇಲ್ಲ ದೇವಲೋಕಕ್ಕೆ. ಹ್ಮ್. ಅವಾಗ ಧರ್ಮರಾಜ ಹೇಳ್ತಾನೆ ಹ್ಮ್. ಆ ನಾಯಿ ಬರಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ ಅಂತ. ಇದು ದಯಾ. ಹ್ಮ್. ಆಮೇಲೆ ನೋಡಿದ್ರೆ ಅದು ನಾಯಿ ಆಗಿರಲ್ಲ, ಧರ್ಮ ಯಮಧರ್ಮನೇ ಹ್ಮ್. ಧರ್ಮ ಪ್ರತಿರೂಪವೇ ನಾಯಿಯಾಗಿ ಪರೀಕ್ಷೆ ಮಾಡಿದ್ದು. ಹ್ಮ್. ಹೀಗೆ ದೇವರು ಕೆಲವೊಮ್ಮೆ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ, ಹ್ಮ್. ಬಾ ಮೋಕ್ಷಕ್ಕೆ ಏನು ಕರೀತಾನೆ. ಹ್ಮ್. ಅವಾಗ ರಾಯರು ಹೇಳ್ತಾರೆ ಈ ಕಷ್ಟದಲ್ಲಿರುವ ಸಜ್ಜನರನ್ನೆಲ್ಲ ಕರ್ಕೊಂಡು ಮೋಕ್ಷಕ್ಕೆ ಬರ್ತೀನಿ, ನಾನು ಒಬ್ಬನೇ ಮೋಕ್ಷಕ್ಕೆ ಬರಲ್ಲ. ಹ್ಮ್. ಇದು ನಮ್ಮ ಭಾರತೀಯತೆ. ಒಂದು ಮಧುರವಾದ ಪದಾರ್ಥ ಇದ್ರೆ ಹ್ಮ್. ಕೊಟ್ಟು ತಿನ್ನು, ಹ್ಮ್. ಸುಖ ಅನುಭವಿಸುವ ಅವಕಾಶ ಇದ್ರೆ 10 ಜನರನ್ನು ಸೇರಿಸಿಕೊಂಡು ಸುಖ ಅನುಭವಿಸು. ಇಷ್ಟು ವಿಶಾಲ ಮನೋಭೂಮಿಕೆಯಿಂದ ರಾಯರಿಗೆ ಸುಖ ಕನ್ಫರ್ಮ್, ಹ್ಮ್. ನಮಗಿನ್ನೂ ನಿಶ್ಚಯ ಆಗಿಲ್ಲ, ಹ್ಮ್. ನಮಗೂ ಒಳ್ಳೇದಾಗಲಿ ಅಂತ ನಮಗೋಸ್ಕರ ಹ್ಮ್. ರಾಯರು ಪ್ರಹ್ಲಾದರಾಜರಾಗಿ ಬಂದರು, ಹ್ಮ್. ವ್ಯಾಸರಾಜರಾಗಿ ಬಂದರು, ಹ್ಮ್. ಈಗ ರಾಯರಾಗಿ ಬಂದರು. ಹ್ಮ್. ಮುಂದೂ ನಾವು ಹೋಗೋ ತನಕ ಬರ್ತಾ ಇರ್ತಾರೆ ರಾಯರು. ಈಗ ಇದ್ದಾರೆ ರಾಯರು, ಇಲ್ಲ. ಅವರೇ ಇದ್ದಾರೆ ರಾಯರು. ಅಂದ್ರೆ ಜನ್ಮ ಜನ್ಮಕ್ಕೂ ಪರ್ಮನೆಂಟ್ ಬಂದು ಬಂದು ಗುರುಗಳೇ, ಇನ್ನೊಂದು ಇಂಟ್ರೆಸ್ಟಿಂಗ್ ಪರ್ಮನೆಂಟ್ ಅನ್ನೋದನ್ನ ಸ್ವಲ್ಪ ಬಿಡಿಸಿದ್ರೆ ಪರಮನೆಂಟ. ಪರಮನೆಂಟ. ಸೂಪರ್. ಗುರುಗಳೇ, ಇನ್ನ ನನ್ನ ಒಂದು ಪರ್ಸನಲ್ ಕ್ವಶನ್ ಇದು. ಇವಾಗ ರಾಯರು ಹೇಳಿದ್ರು 700 ವರ್ಷಗಳ ಕಾಲ ನಾನು ಸಲಹತೀನಿ ಎಲ್ಲಾರನ್ನು ಅಂತ ಹೇಳ್ತಾರೆ. 700 ವರ್ಷ ಆದ್ಮೇಲೆ ಏನು ಅವರು ಹೊಸದಾಗಿ ಏನಾದ್ರು ಅವತಾರ ಮಾಡ್ತಾರ? ಅದ್ರ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆ? ಅವರೇನಾದ್ರು ಹೇಳಿದಾರ? ಇದೊಂದು ಕಥೆ ಇದೆ. 3 ಜನ ಜ್ಯೋತಿಷ್ಕರು ಬಂದರು, ಹ್ಮ್. ಒಬ್ರು 101 ಬರೆದ್ರು. ರಾಯರಿಗೆ ಆಯುಷ್ಯ ಎಷ್ಟು ಅಂದ್ರೆ ಒಬ್ರು 101 ಬರೆದ್ರು, ಕೆಲವೊಬ್ರು 301 ಬರೆದ್ರು, ಕೆಲವರು 701 ಬರೆದ್ರು. ಹ್ಮ್. ಅವ್ರು ಹೋದ್ಮೇಲೆ ರಾಯರು ಹೇಳಿದ್ರು 3 ಜನ ಜ್ಯೋತಿಷ್ಯವು ಸರಿ ಅಲ್ಲ, 700 ವರ್ಷ ಯಾರ್ದಾದ್ರೂ ಆಯುಷ್ಯ ಬರೀತಾರ, ಅದು ಹೇಗೆ ಸರಿ? ರಾಯರು ಇದ್ದ ಕಾಲದಲ್ಲೇ. ಹ್ಮ್. ಅದಕ್ಕೆ ರಾಯರು ಹೇಳಿದ್ರು ಇಲ್ಲ, ಸರಿಯಾಗಿದೆ ಅವರು ಬರೆದಿದ್ದು. ಹ್ಮ್. ಈ ದೇಹದಲ್ಲಿ ಜನರ ಕಣ್ಣಿಗೆ ಕಾಣೋದು 100 ವರ್ಷ, ಹ್ಮ್. ಅವರ ಗ್ರಂಥಗಳಿಗೆ ಮಹತ್ವ 300 ವರ್ಷ, ಹ್ಮ್. ರಾಯರು ವೃಂದಾವನದಲ್ಲಿರೋದು 700 ವರ್ಷ, ಆದ್ರಿಂದ 3 ಜನ ಜ್ಯೋತಿಷ್ಯವು ಸರಿ ಅಂತ ಒಂದು ಪ್ರಸಿದ್ಧವಾದ ಕಥೆ ಇದೆ. ಹ್ಮ್. ಕಥೆ ಇತಿಹಾಸದಲ್ಲಿ ಇರ್ಬೋದು, ಹ್ಮ್. ಅದರ ನಡೆದಿರ್ಬೋದು, ನಡೆದಿಲ್ದೇನೆ ಇರ್ಬೋದು. ಹ್ಮ್. ನನಗೆ ಅದರ ಸಂಪೂರ್ಣ ಅದರ ಅಧ್ಯಯನಕ್ಕೆ ಹೋಗಲ್ಲ. ಹ್ಮ್. ನನ್ನ ಅಧ್ಯಯನ ಬೇರೆ ಮುಖದಲ್ಲಿ ಇದೆ. ಹ್ಮ್. ನಾನು ರಾಯರ ಬಗ್ಗೆ, ಪ್ರಹ್ಲಾದರಾಜರ ಬಗ್ಗೆ ಪುರಾಣಗಳಿಂದೆಲ್ಲ ಅನ್ವೇಷಣೆ ಮಾಡ್ತಾ ಇರ್ತೇನೆ. ಹ್ಮ್. ಅದರಲ್ಲಿ ನನಗೊಂದು ಉತ್ತರ ಸಿಕ್ಕಿದೆ, ವೇದವ್ಯಾಸರು ಇವರು ಹೇಳಿದ ಉತ್ತರ. ಪ್ರಹ್ಲಾದರಾಜರು ನರಸಿಂಹ ಬಂದಾಗ ವರ ಕೇಳುವಂದಾಗ ಕೇಳಲ್ಲ ಅವರು. ಹ್ಮ್. ಯಾಕೆ ಕೇಳಲ್ಲ ಅಂದ್ರೆ, ಈಗ ಅಮ್ಮ ನಮ್ಮ ಹತ್ರ ಬಂದ್ಬಿಟ್ಟು ಏನಾದರೂ ಒಂದು ವರ ಕೇಳೋ ಅಂತ ಹೇಳಿದ್ರೆ, ಅಮ್ಮ ನೀನು ಮಾಡಿದ ಉಪಕಾರ ಎಷ್ಟಿದೆ ಅಮ್ಮ, ನಿನ್ನ ಹತ್ರ ವರ ಕೇಳ್ತಾರ? ಹ್ಮ್. ನಿನ್ನ ಪ್ರೀತಿ ಇದ್ರೆ ಸಾಕು. ಇದು ನಿಜವಾದ ಮಾನವೀಯತೆಯ ಮಾತು. ಹ್ಮ್. ಆ ಮಾತನ್ನೇ ಪ್ರಹ್ಲಾದರಾಜರು ಆಡ್ತಾರೆ. ಹ್ಮ್. ನನಗೆ ಯಾವುದೂ ವರ ಬೇಡ, ನಾನು ವ್ಯಾಪಾರಿ ಆಗ್ಬಿಡ್ತೀನಿ. ಸ್ತೋತ್ರ ಮಾಡಿದೆ, ನೀನು ವರ ಕೊಟ್ಟಿ ಅಂದ್ರೆ ಹ್ಮ್. ದುಡ್ಡು ಕೊಟ್ಟೆ ಬೇಳೆ ತಗೊಂಡೆ ಅನ್ನಂಗೆ ಆಗುತ್ತೆ, ನಾನು ಹ್ಮ್. ವ್ಯಾಪಾರ ಮಾಡಲ್ಲ ಅಂತಾರೆ. ಹ್ಮ್. ವರ ಕೇಳಲಿಲ್ಲ. ಹ್ಮ್. ಪುನಃ ಪ್ರಹ್ಲಾದರಾಜರಿಗೆ 80 ವರ್ಷ ಆದ್ಮೇಲೆ ಬದರಿ ಕ್ಷೇತ್ರದಲ್ಲಿ ನಾರಾಯಣ ಸಿಗ್ತಾನೆ. 40 ವರ್ಷ ಆದ್ಮೇಲೆ, 80 ವರ್ಷ 80 ಆದ್ಮೇಲೆ ವರ್ಷ ಆದ್ಮೇಲೆ. ಹಾ. ಪ್ರಹ್ಲಾದರಾಜರಿಗೆ ವೃದ್ಧಾಪ್ಯದಲ್ಲಿ ಸಿಗ್ತಾನೆ. ಹ್ಮ್. ಅವಾಗ ನಾರಾಯಣ ಕೇಳ್ತಾನೆ, ಅವತ್ತು ವರ ಕೇಳಲಿಲ್ಲ, ಇವತ್ತು ಕೇಳು ಅಂತ. ಹ್ಮ್. ಪ್ರಹ್ಲಾದರಾಜರು ಹೇಳ್ತಾರೆ, ಇನ್ನೊಂದ್ಸಲಿ ನೀನ್ ಸಿಕ್ಕರೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ನೀನ್ ಸಿಕ್ಕಿ ಕೇಳ್ತೀನಿ ಅಂತಾರೆ. ಹಾ. ಎಲ್ಲ ದೇವತೆಗಳಿಗೆ ಕುತೂಹಲ, ಅವತ್ತು ಬೇಡ ಅನ್ಸುತ್ತೆ. ಸಾಮಾನ್ಯ ಹ್ಮ್. ಸಣ್ಣ ವಯಸ್ಸಲ್ಲಿ ಆಸೆ ಜಾಸ್ತಿ ಇರುತ್ತೆ, ಹ್ಮ್. ವಯಸ್ಸಾದ್ಮೇಲೆ ಬೇಡ ಅನ್ಸುತ್ತೆ. ಹ್ಮ್. ವೈರಾಗ್ಯ ಇದು ಉಲ್ಟಾ, ಇವ್ರು ಸಣ್ಣ ವಯಸ್ಸಲ್ಲಿ ಬೇಡ ಅಂದಿದ್ದಾರೆ, ಹ್ಮ್. ಇವಾಗ ವರ ಕೇಳ್ತೀನಿ ಅಂತಾರೆ. ದೇವತೆಗಳಿಗೆಲ್ಲ ಆಶ್ಚರ್ಯ. ಇದು ವಾಮನ ಪುರಾಣದಲ್ಲಿ ಪ್ರಹ್ಲಾದರಾಜರ ಚರಿತ್ರೆ ಇದೆ. ಹ್ಮ್. ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಅವತ್ತು ವರ ಕೇಳಲಿಲ್ಲ, ಇವತ್ತು ಕೇಳ್ತೀನಿ. ಏನ್ ವರ ಅಂದ್ರೆ, ಮುಂದಿನ ಕಲಿಯುಗದಲ್ಲಿ ಹ್ಮ್. ದೇವರು ಧರ್ಮದ ಬಗ್ಗೆ ವಿಶ್ವಾಸ ಇಲ್ಲದೇನೆ ಇದ್ದವರಿಗೆ, ಹ್ಮ್. ಅಥವಾ ದೇವರು ಧರ್ಮದಲ್ಲಿ ವಿಶ್ವಾಸ ಇದ್ದವರಿಗೆ ಒಂದು ನಂಬಿಕೆಯ ಗುರುವಾಗಿ ನಾನು ಕಲಿಯುಗ ಮುಗಿಯುವ ತನಕ ಇರಬೇಕು, ನನಗೊಂದು ವರ ಕೊಡು ಅಂತ ಕೇಳಿದ್ದಾರೆ. ಹಾಗಾಗಿ 700, 500, 400 ಎಲ್ಲ ನಾನು ಒಪ್ಪಲ್ಲ. ಹ್ಮ್. ಕಲಿಯುಗದ ಕಲ್ಪತರು ರಾಯರು. ಇವತ್ತು ನೋಡಿ, ಉದಾಹರಣೆಗೆ ಇವತ್ತು ರಾಯರ ಮಹಿಮೆ ಹ್ಮ್. ಎಷ್ಟು ಜಾಸ್ತಿ ಬೆಳೀತಾ ಇದೆ. ಹ್ಮ್. ಸಮಾಜದಲ್ಲಿ ಕಷ್ಟ ಬೆಳೆದ ಹಾಗೆಲ್ಲ ರಾಯರ ಮಹಿಮೆ ಜಾಸ್ತಿ ಬೆಳೀತಾ ಇದೆ. ಹ್ಮ್. ಇದರ ಅರ್ಥ ಏನು?
ಯಾವಾಗ ಧರ್ಮ ಕುಂಠಿತವಾಗುತ್ತೆ ಗುರುಗಳಾಗಿ ನಂಬಿಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹ್ಮ್. ಹಾಗಾಗಿ ರಾಯರಿಗೆ ನೀವು ಆಯುಷ್ಯವನ್ನು ನಿರ್ಣಯ ಮಾಡಬೇಡಿ, ಹ್ಮ್. ಕಾಲವನ್ನು ಇಷ್ಟು ಕಾಲ ಅಂತ ಅಲ್ಲಿ ಪುಲಿ ಸ್ಟಾಪ್ ಹಾಕಬೇಡಿ. ಹ್ಮ್. ಶತಮಾನಗಳ ಕಾಲ ನಮ್ಮ ಸನಾತನ ಸಂಸ್ಕೃತಿಗೆ ಹ್ಮ್. ಒಂದು ನಿರಂತರ ಆಧಾರ ಸ್ತಂಭವಾಗಿ ನಿಲ್ಲುವ ದೀಪ ಅದು ರಾಯರು ಅಂತ ನಾನು ಪುರಾಣದಲ್ಲಿ ಕಂಡುಕೊಂಡಿರುವ ಈ ಅಂಶ. ಗುರುಗಳೇನ ಪುಸ್ತಕದ ಹೊರತಾಗಿ, ಗ್ರಂಥಗಳ ಹೊರತಾಗಿ ಇದು ರಾಯರ ಪವಾಡವೇ ಅಂತ ನಿಮ್ಮ ಜೀವನದಲ್ಲಿ ನಡೆದಂತಹ ಸಾಕಷ್ಟು ಘಟನೆಗಳು ನಡೆದಿರ್ತವೆ. ಅದರಲ್ಲಿ ಒಂದು ಯಾವ್ದಾದ್ರು ಹೇಳ್ಕೊ. ನೋಡಿ, ಆ, ರಾಯರ ಒಂದು ಅನುಗ್ರಹ ಏನಿದೆ, ನನಗನಿಸುತ್ತೆ ಅಮ್ಮನ ಕಾರುಣ್ಯವನ್ನ ಅನುಭವಿಸಿ ಹ್ಮ್. ಅಲ್ಲಿ ಆನಂದ ಒಳಗೆ ಪಟ್ಟಾಗಲೇ ಅದು ಸಂತೋಷವಾಗಿರುತ್ತೆ. ಹ್ಮ್. ಅದನ್ನು ಯಾವ ಶಬ್ದಗಳಿಂದ ನಾನು ಹೇಳಿದರೂ ಕಷ್ಟ ಆಗುತ್ತೆ, ಆಗಲ್ಲ ಅದು. ನಾನು ಅದನ್ನು ಹೆಚ್ಚು ಹೇಳಿಕೊಳ್ಳಿಕ್ಕೂ ಇಚ್ಛೆ ಪಡಲ್ಲ. ಒಂದನ್ನು ಹೇಳ್ತೇನೆ, ಹ್ಮ್. ನಾನು ತಿನ್ನುವ ಪ್ರತಿಯೊಂದು ತುತ್ತು ಕೂಡ ರಾಯರ ಅನುಗ್ರಹ. ಅದು ಎಷ್ಟು ರಾಯರು ಮಾತನಾಡ್ತಾರೆ ಅನ್ನೋದು ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ ನವಿದ್ಯತೆ ಅಂತ. ನಾನು ಕೆಲವೊಮ್ಮೆ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತೇನೆ, ಹ್ಮ್. ನನಗೆ ಬೇಕಾದ ಗುರುಗಳು ಸಿಗೋದಿಲ್ಲ, ಹ್ಮ್. ನನಗೆ ಅರ್ಥ ಆಗಲ್ಲ. ಹ್ಮ್. ಅಲ್ಲಿ ರಾಯರು ಬಂದು ಅರ್ಥ ಮಾಡಿಸ್ಬಿಟ್ಟು ಹೋಗ್ತಾರೆ. ಹ್ಮ್. 5 ನಿಮಿಷ ರಾಯರೇ ಅಂತ ಕೇಳಿದ್ರೆ ಹ್ಮ್. ಅವ್ರು ಅದರಲ್ಲಿ ಅರ್ಥ ಮಾಡಿಸ್ಬಿಟ್ಟು ನೀನು ಹೋಗು, ನಿನಗೆ ಅರ್ಥ ಆಗಿದೆ ಅಂತ ಹೇಳಿ ಕಳಿಸ್ತೀನಿ. ಹ್ಮ್. ನನಗೇನೋ ಮನೆಯಲ್ಲಿ ತಾಪತ್ರಯ ಬಂದಿದೆ, ರಾಯರ ಮುಂದೆ ಕೂತ್ಕೊಂಡು ರಾಯರೇ ನೀವು ಮಾತನಾಡಿ ಅಂದರೆ ಹ್ಮ್. ಒಂದು ದೊಡ್ಡ 100 ಜನಗಳ ಒಂದು ಸಮುದಾಯದಲ್ಲಿ ಆಗಬೇಕಾದ ಕೆಲಸವನ್ನ ರಾಯರು ಒಂದು ದಿನದಲ್ಲಿ ಮುಗಿಸಿ ಹೋಗ್ತಿರ್ತಾರೆ. ಹ್ಮ್. ತುಂಬಾ ದೊಡ್ಡ ರಾಯರ ಅನುಗ್ರಹದ ಪ್ರವಾಹವೇ ನನ್ನ ತಲೆ ಮೇಲಿದೆ ಅಂತ ಬೀಗುತ್ತಾ ಇಲ್ಲ ನಾನು. ಹ್ಮ್. ನಮ್ಮ ಭಾವಗಳು ಎಷ್ಟು ತೆರೆದುಕೊಳ್ಳುತ್ತೋ ಅಷ್ಟು ರಾಯರ ಅನುಗ್ರಹ ಅದು ಹೊರಹೊಮ್ಮುತ್ತಾ ಇರುತ್ತೆ. ನನ್ನ ಜೊತೆಗಿದ್ದವರೆಲ್ಲ ಆ ರಾಯರ ಅನುಗ್ರಹ ನನಗೇನಾಗಿದೆ ಅನ್ನೋದನ್ನ ಅವರು ಕೂಡ ಅನುಭವಿಸ್ತಾ ಇರ್ತಾರೆ, ನನ್ನ ಜೊತೆಗೆ ಅವರು ನೋಡ್ತಾ ಇರ್ತಾರೆ. ಹಾಗಾಗಿ ನಾನು ರಾಯರ ಯಾವುದೋ ಒಂದು ಅನುಭವ ಅಂತ ಅಲ್ಲಿಗೆ ಹ್ಮ್. ಪುಲಿ ಸ್ಟಾಪ್ ಇಟ್ಟರೆ ಅದು ತಪ್ಪಾಗುತ್ತೆ ಅನಿಸುತ್ತೆ. ಹ್ಮ್. ನಿತ್ಯ ನನಗೆ ಶ್ರೀರಕ್ಷೆ ರಾಯರು, ರಾಯರು. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಹೇಗೋ Okay. ಹಾಗೆ ನಡೀತಾ ಇದೆ ರಾಯರ ಅನುಗ್ರಹ. Okay. ಇಲ್ಲಿ ನಾನು ಬಂದು ಕೂತಿದ್ದು ಒಂದು ರಾಯರ ಅನುಗ್ರಹದಿಂದಲೇ ಅಂತ ನಾನು ಆಲೋಚನೆ ಮಾಡ್ತೀನಿ. ಖಂಡಿತವಾಗ್ಲು, ಖಂಡಿತವಾಗ್ಲು. ಗುರುಗಳೇ, ಇನ್ನ ಪ್ರೆಸೆಂಟ್ ಈಗಿನ ದಿನದ ಮಂತ್ರಾಲಯ ಮಠ, ಶ್ರೀಮಠ ಅದ್ಭುತವಾಗಿ ನಡೀತಾ ಇದೆ. ಸಾಕಷ್ಟು ಜನಸಂಖ್ಯೆ ಕೂಡ ಅಲ್ಲಿ ಜಾಸ್ತಿ ಆಗ್ತಿದೆ. ಈಗಿನ ನಮ್ಮ ಏನೋ ಪೀಠಾಧಿಪತಿಗಳ ಬಗ್ಗೆ ನಾವು ಮಾತಾಡಲೇಬೇಕು. ಮತ್ತು ಈಗಿನ ಒಂದು ಮಠದ ವ್ಯವಸ್ಥೆ ಬಗ್ಗೆ, ಮತ್ತು ನಮ್ಮ ಒಂದು ಮಠ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲೇಬೇಕು. ಅದ್ರ ಬಗ್ಗೆ ಅದೇ ಕೆಲವೊಮ್ಮೆ ಒಟ್ಟೊಟ್ಟಿಗೆ ಯುಗ ಪುರುಷರು ಬರ್ತಾರೆ. ಹ್ಮ್. ನಮ್ಮ ಸನಾತನ ಸಂಸ್ಕೃತಿಗಳೆಲ್ಲ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಇಷ್ಟೊಂದು ಹೀನವಾಗಿ ಹಾಳಾಗಿ ಹೋಗ್ತಾ ಇದೆ. ಹ್ಮ್. ದೇಶದ ಚುಕ್ಕಾಣಿ ಹಿಡಿದವರು ನಮ್ಮನ್ನು ಸರಿಯಾಗಿ ಆಳ್ತಾ ಇಲ್ಲ ಅನ್ನುವ ದುಃಖ ಬಂದಾಗ ನಮಗೆ ಮೋದಿಯವರು ಸಿಕ್ಕಿದ್ರು. ಆಯ್ತಾ, ಅವರಿಂದ ಒಂದು ದೇಶ ಅನೇಕ ಸುಭದ್ರತೆಗಳ ದಾರಿಯಲ್ಲಿ ಸಾಗುತ್ತಾ ಇದೆ. ಅದೇ ಥರನೇ ನಮ್ಮ ರಾಘವೇಂದ್ರ ಮಠಕ್ಕೆ ತುಂಬಾ ದೊಡ್ಡ ಪೀಠಾಧಿಪತಿಗಳು ಬೇಕು. ಹ್ಮ್. ಎಲ್ಲದರಲ್ಲೂ ಮುಂಚೂಣಿಯಲ್ಲಿರಬೇಕು, ಎಲ್ಲ ಅಂಶಗಳನ್ನು ಅವರು ಸ್ವೀಕಾರ ಮಾಡಬೇಕು. ಹ್ಮ್. ಯಾವಾಗ ಗುರುಸ್ಥಾನದಲ್ಲಿದ್ದವರು ನಿರಾಕರಿಸ್ತಾರೆ, ಸಮಾಜ ಕೇಳಿಗೆ ಆಗಲ್ಲ. ಹ್ಮ್. ಅದರಲ್ಲಿ ನಿಂದನೆ ಇರ್ಬೋದು, ಸ್ತುತಿ ಇರ್ಬೋದು, ಎಲ್ಲವನ್ನೂ ಒಳಗೆ ತೆಗೆದುಕೊಂಡು ಹ್ಮ್. ಕೆಟ್ಟದ್ದನ್ನೆಲ್ಲ ಅವರು ನುಂಗಿಕೊಂಡು ಒಳ್ಳೆದ್ದನ್ನು ಮಾತ್ರ ಸಮಾಜಕ್ಕೆ ಕೊಡುವವರು ನಿಜವಾದ ಪೀಠಾಧಿಪತಿಗಳಾಗಿ ಮೆರೀತಾರೆ. ಅಂಥ ಒಂದು ದಿವ್ಯವಾದ ಚೇತನ ನಮ್ಮ ಇವತ್ತಿನ ಸುಬುಧೇಂದ್ರ ತೀರ್ಥ ಶ್ರೀಪಾದರು. ಅವರು ತುಂಬ ಎಷ್ಟು ಅವರ ಕಾರ್ಯಭಾರಗಳು ಅಂದರೆ ಅವರ ಮಂದಹಾಸ ಮಾಸೋದಿಲ್ಲ, ಅವರ ಉತ್ಸಾಹ ಮಾಸೋದಿಲ್ಲ. ಅದನ್ನೆಲ್ಲ ನೋಡಿದರೆ ಅವರು ಒಳಗಡೆ ರಾಯರು ಕೂತು ಮಾತನಾಡ್ತಾ ಇದ್ದಾರೆ. ಅವರೇ ಹೇಳಿದ ಮಾತು, ಇವತ್ತು ಬೆಳಗುತ್ತಾ ಇದೆ ಒಂದು ಬಲ್ಪು ಅಂತ ನೋಡಿದಾಗ ಅದು ಬೆಳಕೆಲ್ಲ ಬಲ್ಪಿನ ಪವರ್ ಅಲ್ಲ, ಅದರ ಒಳಗಡೆ ಇರುವ ಕರೆಂಟಿನ ವಿದ್ಯುತ್ತಿನ ಪವರ್ ಅದು. ಹಾಗೆ ಇವತ್ತೆಲ್ಲ ನನ್ನಿಂದ ಏನು ಕೆಲಸ ನಡೀತಾ ಇದೆ, ನಾನು ಮಾಡ್ತಾ ಇಲ್ಲ, ನನ್ನೊಳಗಡೆ ರಾಯರು ಮಾಡ್ತಾ ಇದ್ದಾರೆ ಅಂತ ಇಡೀ ರಾಯರ ಮಠದ ಪರಂಪರೆಯಲ್ಲಿ ಬಂದ ಎಲ್ಲ ಯತಿಗಳಿಗೂ ಸುಷಮೀಂದ್ರ ತೀರ್ಥರಿದ್ರು, ನಾನು ನೋಡಿದ್ದು ಸುಯತೀಂದ್ರ ತೀರ್ಥರು, ಸುಜಯೀಂದ್ರ ತೀರ್ಥರು, ಪ್ರತಿಯೊಬ್ಬರ ಭಾವ ರಾಯರು ಅನ್ನಿ, ನನ್ನ ಹೇಳಬೇಡಿ, ನನ್ನ ಶಕ್ತಿ ಅಲ್ಲ. ಬಲ್ಪ್ ಬೆಳಕು ಕೊಡ್ತಾ ಇದೆ ಅಂದರೆ ಬಲ್ಪನ್ನು ಹೊಗಳಬೇಡಿ, ಕರೆಂಟು ವಿದ್ಯುತ್ತು. ಹಾಗೆ ನಮಗೆ ರಾಯರು ಅನ್ನುವ ನಂಬಿಕೆಯಿಂದ ಕೋಟಿ ಕೋಟಿ ಇವತ್ತು ಹಣವನ್ನು ತಂದು ಸಮಾಜದ ಕಲ್ಯಾಣಕ್ಕೆ ಒಂದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಒಬ್ಬರು ಪೀಠಾಧಿಪತಿಗಳಾಗಿ ಸುಬುಧೇಂದ್ರ ತೀರ್ಥರು ಮಾಡ್ತಾ ಇದ್ದಾರೆ. ಸಾವಿರಾರು ಯೋಜನೆಗಳು, ಆಸ್ಪತ್ರೆಗಳಿರ್ಬೋದು, ಲಕ್ಷ ಲಕ್ಷ ಜನಕ್ಕೆ ಅನ್ನದಾನ ಪ್ರತಿದಿನ, ಹೌದು, ಉಚಿತ ಅನ್ನದಾನ,
ಒಂದು ವ್ಯಾಸಕೆರೆ ಅಂತ ಒಂದು ವ್ಯಾಸತೀರ್ಥಾನ್ ಮಾಡ್ತಿದ್ದಾರೆ. ಒಂದು 10 ಹಳ್ಳಿಗಳಿಗೆ ಹ್ಮ್. ಒಂದು 100 ಕೋಟಿ ಪ್ರಾಜೆಕ್ಟ್ ಅದು. ನೀರನ್ನ ಸರಬರಾಜು ಮಾಡುವಂತಹ ಕಾರ್ಯಕ್ರಮ. ಬಂದ ವಸತಿ ಸಮುಚ್ಚಯಗಳು, ಬಂದ ಭಕ್ತಾದಿಗಳಿಗೆ ಹ್ಮ್. ಇವತ್ತು ನೀವು ಮಂತ್ರಾಲಯ ನೋಡಿರ್ಬೇಕು ಇವತ್ತು ಹ್ಮ್. ಹೇಗಾಗಿದೆ ಅಂತ. ಹೊಸ ಇಂದ್ರಪ್ರಸ್ಥವನ್ನೇ ನಿರ್ಮಾಣ ಮಾಡಿದ್ದಾರೆ ಗುರುಗಳು. ಅದರ ಜೊತೆಗೆ ಪಾಠ ಪ್ರವಚನಗಳು. ಅವರು ಏನು ಉದ್ಗ್ರಂಥಗಳ ಹೆಸರನ್ನೆಲ್ಲ ಹೇಳಿದೆವು, ಪರಿಮಳ, ನ್ಯಾಯಸುಧಾ, ಆ ಗ್ರಂಥಗಳನ್ನ ಬ್ಯಾಚ್ ವಿದ್ಯಾರ್ಥಿಗಳನ್ನ, ವಿದ್ಯಾಮಠ ಅಂತ ಹೆಸರು ರಾಘವೇಂದ್ರ ಮಠಕ್ಕೆ, ಅದನ್ನ ಅನ್ವರ್ಥಕವಾಗಿ ಅವರು ಸಾರ್ಥಕ ಮಾಡಿದ್ದಾರೆ. ಅದರಲ್ಲಿಯೂ ನನಗೆ ತುಂಬಾ ಹತ್ತಿರದ ಗುರುಗಳು, ನನ್ನ ಮೇಲೂ ಅತಿಶಯವಾದ ಒಂದು ಪ್ರೀತಿ. ಅವರ ಮೂಲಕ ನೀವೇನು ಕೇಳಿದ್ರಲ್ಲ ಅವಾಗ, ರಾಯರ ಅನುಗ್ರಹದ ಅನುಭೂತಿ ಇದೆಯಾ ಅಂತ, ಸುಬುಧೇಂದ್ರ ತೀರ್ಥರ ಮೂಲಕ ತುಂಬಾ ಅನುಗ್ರಹಗಳನ್ನು ನಾನು ಪಡೆದಿದ್ದೇನೆ. ತುಂಬ ಇಂತಹ ಗುರುಗಳನ್ನು ಪಡೆದು ನಾವು ಧನ್ಯರು ಅಂತ ಭಾವಿಸಿದ್ದೇವೆ. ನೀವು ನೋಡಿರ್ಬೋದು ಅವರನ್ನ, ಹೌದು, ಅವರ ಖಂಡಿತ. ಕಾರ್ಯವ್ಯಾಪ್ತಿಗಳನ್ನ ನೋಡಿರ್ತೀರಿ. ಎಲ್ಲಾ ಸಮಾಜವನ್ನ ಯಾವುದೇ ವರ್ಗೀಕರಣ ಮಾಡದೆ, ಹೌದು. ಯಾವುದೇ ಮನುಷ್ಯರನ್ನ ಸಾಮಾನ್ಯ ಎಲ್ಲಾ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡಿ ಅಲ್ಲಿ ವರ್ಗೀಕರಣ ಮಾಡದೇ ಇರುವಂತಹ ನೋಡುವಂತಹ ಒಂದು ಶಕ್ತಿ ಅವರಲ್ಲಿದೆ. ನಮ್ಮ ಗುರುಗಳ ವಿಶ್ವೇಶ ತೀರ್ಥರು ಹೇಳ್ತಾ ಇದ್ರು, ನನ್ನ ತರ ಸಮಾಜವನ್ನು ಕಟ್ಟುವ ಸಾಮರ್ಥ್ಯ ನಿಮ್ಮ ಗುರುಗಳು ಸುಬುಧೇಂದ್ರ ತೀರ್ಥರಿಗೂ ಇದೆ ಅಂತ. ನನಗೆ ಅದು ಗುರುಮಠ. ಹಾಗಾಗಿ ವಿದ್ಯಾಗುರುಗಳು ನನಗೆ ವಿಶ್ವೇಶ ತೀರ್ಥರು. ಅವರ ತುಂಬ ಸಖ್ಯದ ಜೊತೆಗಿದ್ದೀನಿ. ಇನ್ನೂ ಒಂದು ಸ್ವಾರಸ್ಯ ಅಂದರೆ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅವರು ದೂರವಾಣಿಲಿ ಮಾತನಾಡಿದ್ದಾರೆ. ಅವ್ರ ಹತ್ರ ಹೀಗೆ ಹೇಳಿದೆ, ಅವ್ರು ನನ್ನ ಆಶೀರ್ವಾದ ಇದೆ, ಅವರಿಗೂ ಹೇಳು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಿಮಗೆಲ್ಲ ಆಶೀರ್ವಾದವನ್ನು ಕೊಟ್ಟು ಕಳಿಸಿದ್ದಾರೆ ಗುರುಗಳು. ಹೀಗೆ ರಾಯರವರ ಮೂಲಕ ನಿಮ್ಮ ತನಕ ಬಂದು ಮಾತಾಡಿದ್ದಾರೆ. ವಾಹ್! ನಮ್ಮ ಒಂದು ಮಾತು ಹೊಡ್ತಿಲ್ಲ. ಹಿಂಗೆ ಅಂದ್ರೆ ಮಾತುಗಾರನ ಬಾಯಿಗೆ ಒಂದು ಬೆಲ್ಲದ ಉಂಡೆಯನ್ನು ಹಾಕಿ ಬಾಯಿ ಮುಚ್ಚಿಸ್ದಾಗಿ. ಗುರುಗಳೇ, ಇವತ್ತು ಸಾಕಷ್ಟು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಒಂದು ಆತ್ಮತೃಪ್ತಿಗೆ ಒಂದು ಪರ್ಫೆಕ್ಟ್ ಡೆಫಿನೇಷನ್ ಅಂದರೆ ಇವತ್ತಿನ ನಮ್ಮ ಒಂದು ಸಂಭಾಷಣೆ. ರಾಯರೇ ಸ್ವತಃ ನಿಮ್ಮ ಮುಖಾಂತರ ಬಂದು ನಮಗೆ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ರು ಇವತ್ತು. ನಿಮಗೆ, ನಿಮ್ಮ ಒಳಗಿರೋ ರಾಯರಿಗೆ ನನ್ನ ಕಡೆಯಿಂದ ಪೂರ್ವಕ ವಂದನೆಗಳು. ಮೂಲರಾಮು ವಿಜಯತೆ. ಇವತ್ತು ನಮ್ಮ ಸಮಾಜದಲ್ಲಿ ದೈವಿ ಭಕ್ತಿಯನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಈವರ ಸ್ಟುಡಿಯೋ ಇದರಲ್ಲಿ ನಾನು ಬಂದು ಇವತ್ತು ಏನೋ ಸಂವಾದ ಕಾರ್ಯಕ್ರಮವನ್ನು ನಮ್ಮ ಸುಬ್ರಹ್ಮಣ್ಯ ಇವರ ಜೊತೆಗೆ ನಡೆಸ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಈ ಸ್ಟುಡಿಯೋದ ಒಂದು ದೊಡ್ಡ ಟೀಮ್ ಇದೆ. ನಿಮ್ಮ ಕಣ್ಣು ಮುಂದೆ ನಾವಿಬ್ಬರು ಕುಳಿತಿದ್ದೀವಿ, ಆದರೆ ಈ ರಾಯರ ಮಹಿಮೆಯನ್ನು ಕೇಳಲಿಕ್ಕೆ ಇಲ್ಲಿ 10 ಜನ ಇಲ್ಲಿ ಸೇರಿದ್ದಾರೆ. ಎಲ್ಲರೂ ರಾಯರ ಪರಮ ಭಕ್ತರಾಗಿದ್ದಾರೆ. ಹಾಗಾಗಿ ಇದೊಂದು ರಾಯರ ಮಠಕ್ಕೆ ಬಂದ ಹಾಗೆ ಈ ಸ್ಟುಡಿಯೋಗೆ ಬಂದಾಗ ನನ್ನ ಅನುಭವ ಬರ್ತಾ ಇದೆ. ವಿಶೇಷವಾಗಿ ರಾಯರಲ್ಲಿ ಎಂಥೆಂಥ ಅಂತಃಕರಣವನ್ನು, ಅವರ ಮನೋಧರ್ಮಗಳೆಲ್ಲ ರಾಯರಿಗೆ ಸಮರ್ಪಣೆ ಆಗ್ತಾ ಇದೆ ಅನ್ನೋದನ್ನು ನಾನು ಇಲ್ಲಿ ಒಂದು 2 ಗಂಟೆಯ ಈ ಸಂದರ್ಶನದಲ್ಲಿ ನಾನು ಅನುಭವಿಸಿದ್ದೇನೆ. ಇಷ್ಟು ಜನ ಈ ವಾಹಿನಿಯ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂದರೆ, ಇನ್ನೂ ನಮ್ಮ ಸಮಾಜದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಜೀವಂತವಾಗಿದೆ ಅನ್ನಲಿಕ್ಕೆ ಈ ಸ್ಟುಡಿಯೋ ಇದರಲ್ಲಿರುವ ಕಾರ್ಯಕರ್ತರು ಸಾಕ್ಷಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಅಕ್ಷಯ್ ಇದ್ದಾರೆ, ಅವರ ಶ್ರೀಮತಿ ಇದ್ದಾರೆ, ಅವರ ತಂಡದವರಿದ್ದಾರೆ. ನನಗೆ ತುಂಬ ಅವರೆಲ್ಲರ ಹೆಸರುಗಳು ಪರಿಚಯ ಇಲ್ಲ. ಆದರೆ ಇಲ್ಲಿ ಬಂದಾಗ ನನ್ನ ಅನುಭವ ಏನು ಅಂದರೆ, ನನ್ನ ಮನೆಗೆ ನಾನು ಬಂದಿದ್ದೀನಿ ಎನ್ನುವಷ್ಟು ಆತ್ಮೀಯತೆಯ ಸ್ವಾಗತಗಳಿಲ್ಲಿತ್ತು. ಹಾಗಾಗಿ ಈ ಸ್ಟುಡಿಯೋ ಮೂಲಕ ಸಮಾಜಕ್ಕೆ ಉತ್ತಮ ವಿಚಾರಗಳು, ಉತ್ತಮ ಸಂಕಲ್ಪಗಳು, ಉತ್ತಮ ಸ್ಫೂರ್ತಿಗಳು ದೊರಕುವಂತೆ ಆಗಲಿ ಅಂತ ನಾನು ಗುರುರಾಯರಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.